ಮುಂದಿನ ವಾರ ಆ ಜಗದಂಬ ತಾಯಿಯ ರಸಸ್ಥಾನೋ ವಿಜೃಂಭಣೆಯಿಂದ ಜರುಗುತ್ತದೆ ಶಿವರಾಜ್. ಇದು ಅಲ್ಲದ ಕೂಡ ನಮ್ಮೂರ ಜಾತ್ರೆಯ ನೋಡಿಕೊಂಡು ಹೋಗುವುದಕ್ಕೆ ಅಂತ ಎಲ್ಲೆಲ್ಲರೂ ಸೊಲ್ಲಾಪುರ ಗವ್ವ ಪುನಃ ಮುಂಬೈಲಿಂದ ಬರ್ತಿದ್ದರು ಶಿವರಾಜ್. ನೀನು ಆ ಜಾತ್ರೆ ನೋಡಿಕೊಂಡು ಹೋದರೆ ಸರಿ ಹೋಗುತ್ತಲ್ಲಪ್ಪ ಶಿವರಾಜ್. ಇಲ್ಲ ಅಪ್ಪಾಜಿ, ನಾನು ಅರ್ಜೆಂಟಾಗಿ ಹೋಗಲೇಬೇಕು. ಯಾಕೆಂದರೆ ಎಕ್ಸಾಮ್ ಬೇರೆ ಹತ್ರ ಬಂದಿದ್ದಾವೆ. ಈ ವರ್ಷದ ಫೈನಲ್ ಇಯರ್ ಎಕ್ಸಾಮ್ನಲ್ಲಿ ಕಾಲೇಜಿಗೆ ಫಸ್ಟ್ ಬರಬೇಕಂತ ವರ್ಷಾನುಗಟ್ಟಲೆ ಕಷ್ಟಪಟ್ಟು ಅಭ್ಯಾಸ ಮಾಡಿದ್ದೇನೆ. ಅದು ಅಲ್ಲದೆ ಈ ವರ್ಷದ ಫೈನಲ್ ಎಕ್ಸಾಮ್ನಲ್ಲಿ ಕಾಲೇಜಿಗೆ ಫಸ್ಟ್ ಬರಬೇಕಂತ ಛಲ ತೊಟ್ಟಿದ್ದೀನಿ ಅಪ್ಪಾಜಿ, ನಾನು ಛಲ ತೊಟ್ಟಿದ್ದೀನಿ. ಇದೊಂದು ವರ್ಷ ಪರೀಕ್ಷೆ ಬರೋದನ್ನ ಬಿಟ್ಟರೆ ಆಗೋದಿಲ್ಲಪ್ಪ. ಸಾವಿತ್ರಿ ಸತಸ ಚಿಂತೆಯಲ್ಲಿ ಅಪ್ಪ ಅಣ್ಣ ಇಬ್ರು ಮಾನಸಿಕವಾಗಿ ಹಿಂಸೆಗೆ ಗುರಿಯಾಗಿದ್ದಾರೆ. ಇಂಥದ್ರಲ್ಲಿ ನೀನು ಪರೀಕ್ಷೆ ಬರೋದಂದ್ರೆ ಕಾವೇರಿ ಕಾವೇರಿ ಅವನನ್ನೇ ಏಕೆ ತಡುತ್ತೀಯಮ್ಮ? ವರ್ಷಾನಗಷ್ಟಲೇ ಕಷ್ಟಪಟ್ಟು ಅಭ್ಯಾಸ ಮಾಡಿದ್ದ ನಮ್ಮ ಅವನ ಭವಿಷ್ಯ ನಾವೇ ಕುಂತು ಹಾಳ ಮಾಡಿದಂತೆ ಆಗ್ತದಮ್ಮ. ಶಿವರಾಜ್, ಏನು ಅಪ್ಪಾಜಿ? ನಮ್ಮ ಮನೆಯಲ್ಲಿ ಯಾವತ್ತೂ ಸಮಸ್ಯೆ ಇದ್ದೇ ಇರುತ್ತಪ್ಪ. ನೀನು ಯಾವುದು ತಲೆಗೆ ಹಚ್ಚಿಕೊಳ್ಳದೆ ಪರೀಕ್ಷೆ ಬರೋದಪ್ಪ, ಸಾಗಿ ಬರಪ್ಪ. ಅಪ್ಪಾಜಿ, ಸಮಸ್ಯೆ ಏನು ಚಿಕ್ಕದಾಗೆ ಇತ್ತಪ್ಪಾಜಿ. ನೀವಾಗಲೇ ಕುಳಿತುಕೊಂಡು ದೊಡ್ಡದು ಮಾಡಿಕೊಂಡು ಬಿಟ್ಟಿರಿ. ಶಿವರಾಜ, ಏನು ಮಾತಾಡ್ತೀಯಪ್ಪ ನೀನು? ಏನು ಮಾತನಾಡುತ್ತೀಯ? ಹೌದು ಅಪ್ಪಾಜಿ, ಸಾವಿತ್ರಿ ಅತ್ತಿಗಮ್ಮ ವಿಷ ತೆಗೆದುಕೊಂಡ ಸತ್ತ ವಿಷಯವನ್ನು ಪೊಲೀಸ್ ಅವರಿಗೆ ತಿಳಿಸಿಬಿಟ್ರೆ ಯಾವ ಸಮಸ್ಯೆನೂ ಬರ್ತಿರ್ಲಿಲ್ಲ. ಆದರೆ ನೀವು ಪೊಲೀಸ್ನವರಿಗೆ ತಿಳಿಸದೆ ಶವ ಹೋಗಿ ಹೂತಾಕಿ ಬಿಟ್ರಿ. ನಮಗೆ ಆಗದೆ ಯಾರು ಊರಲ್ಲಿ ಯಾರು ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಅವಾಗೇನ್ ಮಾಡ್ತೀರಿ ಅಪ್ಪಾಜಿ? ನಿಮ್ಮ ಚಿಕ್ಕಪ್ಪನಿಗೆ ಇನ್ಸ್ಪೆಕ್ಟರ್ ತುಂಬಾ ಪರಿಚಯ ಇದ್ದಾನಂತಪ್ಪ, ತುಂಬಾ ಪರಿಚಯ. ಸಾವಿತ್ರಿ ಸ್ವಂತ ವಿಷಯ ನಿಮ್ಮ ಚಿಕ್ಕಪ್ಪನು ತಿಳಿಸಿದ್ದನಂತಪ್ಪ ಶಿವರಾಜ್. ಆ ಇನ್ಸ್ಪೆಕ್ಟರ್ ತುಂಬಾ ನಿಮ್ಮ ಚಿಕ್ಕಪ್ಪನಿಗೆ ಭರವಸೆ ಕೊಟ್ಟಿದ್ದನಂತಪ್ಪ ಶಿವರಾಜ್. ಇದೇ ವಿಷಯನಪ್ಪ ನಾನು ನಿಮಗೆ ಹೇಳ್ತಾ ಇರೋದು. ಇಷ್ಟೆಲ್ಲ ಗೊಂದಲ ನಿಮಗೆ ಬೇಕಾಗಿತ್ತಾ? ನೀವೇನಾದ್ರೂ ಚಿತ್ರ ಹಿಂಸೆ ಕೊಟ್ಟು ಅವಳಿಗೆ ಸಾವಿಗೆ ಕಾರಣವಾಗಿದ್ರೆ ಆ ಮಾತು ಬೇರೆ. ಅವಳಿಗೆ ಹಿಂಸೆ ಕೊಟ್ಟಿಲ್ಲ ಅಂತಂದ ಮೇಲೆ ವಿಷ ತೆಗೆದುಕೊಂಡು ಸಾಯುವುದಕ್ಕೆ ಅವಳಿಗೆ ಏನಂತ ಶಟಬ್ಯಾನಿ ಬಂದಿತ್ತು? ಸತ್ತಾಗಿ ಹೇಳ್ತದನಪ್ಪ ಶಿವರಾಜ, ಸತ್ತಾಗಿ ಹೇಳುತ್ತಿದ್ದ. ಚಿಕ್ಕ ಪುಟ್ಟ ಮಾತಿಗೆ ಮಲ್ಲೇಶ ಜೊತೆ ಕಾಲಕ್ಕೆದರೆ ಜಗಳಕ್ಕೆ ಬೀಳ್ತಿದ್ದಳಪ್ಪ. ತನ್ನತ್ತವರ ಮನೆಗೆ ಹೋಗಿ ಇಲ್ಲ ಸಲ್ಲೋದ ವಿಷಯವನ್ನ ಹೇಳಿ ರಂಪಾಟ ಮಾಡ್ತಿದ್ದಳಪ್ಪ. ಅವಳಿಗೆ ನನ್ನ ಬಾಯಿಲಿಂತ ಒಂದು ಮಾತನಾದರೂ ಬಿಟ್ಟಂತ ಏನು ಅಂದಿಲ್ಲಪ್ಪ ಶಿವರಾಜ. ಬೆಳಿಗ್ಗೆ ಎದ್ದಾಗಲೇ ದಿವಸ ಚೆನ್ನಾಗಿ ಇದ್ದಳಪ್ಪ. ತೋಟಕ್ಕೆ ಹೋಗಿ ಜೋಳಪಯ್ಯಕ್ಕೆ ಬಾ ಅಂತ ಕರಿಲಕ್ಕೆ ಹೋದಾಗ ನನಗೆ ತುಂಬಾ ತಲೆನೋವಾಗಿದಂತೆ ದೊಡ್ಡದೊಂದು ಚಾದ ಮನೆಗಿದ್ದಳಪ್ಪ. ತೋಟಕ್ಕೆ ಹೋಗಿ ಮಲ್ಲೇಶನ ಕಳಿಸಿಕೊಡಷ್ಟರಲ್ಲಿ ವಿಷಯಗಳು ಸತ್ತು ನಮ್ಮ ಮನೆ ತನಕ್ಕೆ ಮರಾದಿಗೆ ಕಿಚ್ಚು ಹಚ್ಚಿ ಹೋದಳಪ್ಪ. ಆ ಮನೆಗಡೆ ಸಜ ಸಾವಿತ್ರಿನ ಈ ಮನೆಯಲ್ಲಿ ಮಹಾರಾಣಿ ತರ ನೋಡ್ಕೊತಾ ಇದ್ವಿ ಶಿವರಾಜ. ಆದ್ರೆ ಆ ಮಾನಿಯಡಿ ಹೆಣ್ಣು ವಿಷ ತೆಗೆದುಕೊಂಡು ಸತ್ತು ಇಡೀ ಊರ ಜನರು ಕೈ ಮಾಡಿ ತೋರಿಸುವಂತೆ ಮಾಡಿದ್ಲು. ಅಕ್ಕ, ಗಡಿಗೆ ಬಾಯಿಯನ್ನು ಮುಚ್ಚಬಹುದಕ್ಕ, ಆದರೆ ಊರ್ ಜನರ ಬಾಯಿ ಮುಚ್ಚಕ್ಕಾಗುತ್ತಾ?
ಇಂಥ ಘಟನೆಗಳು ನಡೆದಾಗ ಜನ ಆಳಿಗೊಂದು ಕಲ್ಲಂತ ಕಲ್ಲೇಶ್ವರ ಇರ್ತಾರೆ ಹೊರತು ಬಂದಿರುವ ಕಷ್ಟದಲ್ಲಿ ಯಾರು ಕೂಡ ಭಾಗಿಯಾಗುವುದಿಲ್ಲ. ಮಾನವಂತರ ಈ ಮನೆತನದಲ್ಲಿ ಇಂಥ ಘಟನೆ ನಡೆಯಬಾರದಾಗಿತ್ತು. ಆದರೂ ನಡೆದು ಹೋಗಿದೆ. ಅದನ್ನೇ ನೆನಪಿಸಿಕೊಂಡು ಧೈರ್ಯ ಕಳೆದುಕೊಳ್ಳಬೇಡಿ. ಅಕ್ಕ, ಪರೀಕ್ಷೆ ಮುಗಿಸಿಕೊಂಡು ಬರುವವರೆಗೆ ನನ್ನನ್ನು ಬಾ ಅಂತ ಹೇಳಿ ಕಳಿಸಬೇಡಿ. ಹಾ ಸರಿ, ಬಸ್ಸಿನ ಟೈಮ್ ಆಯ್ತು, ನಾನೇನು ಬರ್ಲಾ ಅಕ್ಕ? ಅಪ್ಪಾಜಿ, ಪರೀಕ್ಷೆಯಲ್ಲಿ ಫಸ್ಟ್ ಕ್ಲಾಸ್ ಆಗಿ ಪಾಸ್ ಆಗಲೆಂತ ನಿನ್ನ ಆಶೀರ್ವಾದ ಇರ್ಲಪ್ಪ ನನಗೆ. ಪರೀಕ್ಷೆ ಬರೋದು ಚೆನ್ನಾಗಿ ಬಾರಪ್ಪ ಶಿವರಾಜ್. ಅಕ್ಕ, ನಿನ್ನ ಆಶೀರ್ವಾದ ಕೂಡ ಇರಲಿ. ನಾನೇನು ಬರ್ಲಾ ಅಪ್ಪಾಜಿ? ಆಯ್ತಪ್ಪ, ಹೋಗಿ ಬಾ. ಮನೆ ಕಡೆ ಜೋಪಾನ ಅಪ್ಪಾಜಿ, ಮನೆ ಕಡೆ ಜೋಪಾನ. ಆಯ್ತಪ್ಪ. ನಾನೇನು ಬರ್ಲಾ ಅಕ್ಕ? ಅಕ್ಕ, ನಿನ್ನ ಆಶೀರ್ವಾದ ಇರ್ಲಕ್ಕ. ತಾಯಿ ಸತ್ತರು ನೀನೇ ನನ್ನ ತಾಯಿ ಎಂದುಕೊಂಡಿದ್ದೇನೆ. ನಿನ್ನ ಆಶೀರ್ವಾದ ನನ್ನ ಮೇಲೆ ಸದಾ ಕಾಲದಲ್ಲಿ ಇರ್ಲಕ್ಕ, ಸದಾ ಕಾಲದಲ್ಲಿ. ಕಾವೇರಿ, ಮಲ್ಲೇಶಿ, ಕಾವೇರಿ, ಮಲ್ಲೇಶಿ ಎಲ್ಲಿಗೆ ಹೋಗಿದ್ದ ನಮ್ಮ? ಭತ್ತದ ಮೂಟೆಗಳನ್ನ ರಾಶಿ ಮಾಡಿದ ಪಟ್ಟಿ ಬಂದಿದೆ ಅಂತೆ, ಅದನ್ನೆಲ್ಲ ತಗೊಂಡ್ ಬರ್ತೀನಿ ಅಂತ ಹೋಗಿದ್ದಾರೆ. ಕಾವೇರಿ, ಸ್ವಲ್ಪ ಕಾಪಿ ಮಾಡಿಕೊಂಡು ಬಾರಮ್ಮ. ಯಾಕೋ ನಿನ್ನಿಂದ ಸ್ವಲ್ಪ ತಲೆ ನೋವಾಗ್ತದಮ್ಮ. ಏನಪ್ಪ ಇದು, 2 ದಿವಸದಿಂದ ನೀವು ಊಟ ಮಾಡಿಲ್ಲ. ಸತ್ತೋದ ಸಾವಿತ್ರಿ ಬಗ್ಗೆ ನೆನಪು ಮಾಡ್ತಾ ಕೂತ್ಕೊಂಡ್ರೆ ಸತ್ತೋದಳು ಮತ್ತೆ ಮರಳಿ ಬರ್ತಾನೇನಪ್ಪ. ಮೊದಲು ಸ್ವಲ್ಪ ಊಟ ಮಾಡಿ, ಆಮೇಲೆ ಬೇಕಾದ್ರೆ ಮತ್ತೆ ಕಾಫಿ ಮಾಡ್ಕೊಡ್ತೀನಿ. ಕಾವೇರಿ, ನನಗೆ ಹೊಟ್ಟೆ ಹಸು ಇಲ್ಲಮ್ಮ. ನೀನು ಹೋಗಿ ಊಟ ಮಾಡಿಕೊಂಡು ಬಾರಮ್ಮ, ಊಟ ಮಾಡಿಕೊಂಡು ಬಾ. ಆಯ್ತಮ್ಮ, ನೀವು ಹೇಗೆ ಹೇಳ್ತೀರೋ ಹಾಗೆ. ನಿಮ್ಗೆ ಹೆಚ್ಚೇನು ಹೇಳೋದಿಲ್ಲ. ಸಾವಿತ್ರಿ ಅತ್ತಿಗೆಮ್ಮ ವಿಷಯ ತೆಗೆದುಕೊಂಡ ಸತ್ತ ವಿಷಯವನ್ನು ಪೊಲೀಸ್ ಅವರಿಗೆ ತಿಳಿಸಿಬಿಟ್ಟಿದ್ರೆ ಯಾವ ಸಮಸ್ಯೆನೂ ಇರ್ತಿದ್ದಿಲ್ಲ. ಆದರೆ ನೀವು ಸ್ಟೇಷನ್ಗೆ ವಿಷಯವನ್ನು ತಿಳಿಸದೆ ಶವ ಹೂತಾಗಿ ದೊಡ್ಡ ತಪ್ಪು ಮಾಡಿಬಿಟ್ಟಪ್ಪಾಜಿ, ದೊಡ್ಡ ತಪ್ಪು ಮಾಡಿಬಿಟ್ಟಿರಿ. ಊರಲ್ಲಿ ನಮಗೆ ಆಗದೆ ಇರೋರು ಯಾರಾದ್ರೂ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ರೆ ಅವಾಗೇನ್ ಮಾಡ್ತೀರಿ ಅಪ್ಪಾಜಿ? ಅವಾಗೇನ್ ಮಾಡ್ತೀರಾ ಅಪ್ಪಾಜಿ? ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರೆ ಅವಾಗೇನ್ ಮಾಡ್ತೀರಾ? ರೀ ಸಾಹೇಬ್ರ, ಸದಾಶಿವ ಮತ್ತ ಇವನ ಮಗ ಕೂಡಿ ಮನೇಲಿ ಸಾವಿತ್ರಿಗೆ ಚಿತ್ರವಿಷ ಕೊಟ್ಟದ್ದು ಅದೆಷ್ಟೋ ಸಲ ನನ್ನ ಕಣ್ಣಾರೆ ಕಂಡೀನ್ರಿ ಸಾಹೇಬ್ರ. ಈ ಮುದುಕನಿಗೆ ತಕ್ಕ ಶಿಕ್ಷೆ ಕೊಡ್ರಿ, ತಕ್ಕ ಶಿಕ್ಷೆ ಕೊಡ್ರಿ. ಭೂಮಿ ಭಾರವಾಗಿದೆ, ಗಾಳಿ ಗಂಧನೆ, ಆ ಸೂರ್ಯ ಚಂದ್ರ ತಾರೆಗಳು ಇಲ್ಲವಾಗಿದೆ. ಭೂಮಿ ಭಾರವಾಗಿದೆ, ಗಾಳಿ ಗಂಧನೆ, ಆ ಸೂರ್ಯ ಚಂದ್ರ ತಾರೆಗಳು ಇಲ್ಲವಾಗಿದೆ. ಹೂವಾಗಿದೆ, ನಲಿವು ನೋವು ಮರೆತಿದೆ. ಹೂವಾಗಿದೆ, ನಲಿವು ನೋವು ಮರೆತಿದೆ. ಯಾವ ಜನ್ಮ ತಾಯಿಯ ಶಾಪ, ಯಾವ ಜನ್ಮ ತಾಯಿಯ ಶಾಪ. ಗುರುವಿನಿಯ ಬಾರದಿ, ಗುರುವಿನಿಯ ಬಾರದಿ. ಯಾರ ಮುಖವ ನೋಡಲಿ, ಯಾರ ಬಳಿಯ ಬರುವುದೇ, ಯಾರ ಮುಖವ ನೋಡಲಿ, ಯಾರ ಬಳಿಯ ಬರುವುದೇ. ರೀ ಜಡ್ಜ್ ಸಾಹೇಬ್ರ, ಸಾವಿತ್ರಿ ನಾ ವಿಷಯ ಕೊಂದವನೇ ಈ ಮುದುಕ, ಇವನ ಸುಮ್ಮನೆ ಬಿಡಬೇಡ್ರಿ. ಸಾವಿತ್ರಿ ಹೊಟ್ಟೆ ಊಟ ಕೊಡದೆ 3 ದಿವಸ ಉಪವಾಸ ಇಟ್ಟು ಸಾಯಿಸಿದ್ದಾರೆ ಸಾಹೇಬ್ರ. ಇಂಥ ಕೊಲೆಗಡಕನ ಮಚ್ಚ ತಗೊಂಡು ಕೊಚ್ಚ ಹಾಕ್ರಿ, ಕೊಚ್ಚ. ಆರ್ಡರ್, ಆರ್ಡರ್. ಈ ಎಲ್ಲ ಸಾಕ್ಷಿ ಆಧಾರಗಳನ್ನು ಪರಿಶೀಲಿಸಲಾಗಿ ಸೊಸೆ ಸಾವಿತ್ರಿಯನ್ನು ಮಾನಸಿಕ ಹಾಗೂ ದೈಹಿಕ ಹಿಂಸೆ ಕೊಟ್ಟದ್ದಲ್ಲದೆ ಒತ್ತಾಯದಿಂದ ಅವಳಿಗೆ ವಿಷ ಕುಡಿಸಿ ಜೋಳ ಕೊಯ್ಯು ನೆಪದಿಂದ ಮಗನನ್ನು ಕರೆದುಕೊಂಡು ತೋಟಕ್ಕೆ ಹೋದ ಈ ಸದಾಶಿವನಿಗೆ IPC ಸೆಕ್ಷನ್ 302 ಪ್ರಕಾರ
10 ವರ್ಷಗಳ ಕಾಲ ಕಠಿಣ ಕಾರಾಗೃಹ ಶಿಕ್ಷೆ ವಿಧಿಸಲಾಗಿದೆ. ಎಳಕೊಂಡು ಹೋಗಬೇಡಿ ಸಾಹೇಬ್ರೆ. ಅನ್ಯಾಯ, ಅನ್ಯಾಯ. ನನಗೇನು ಆಗಿಲ್ಲಮ್ಮ, ಚೆನ್ನಾಗೇ ಇದ್ದೇನೆ. ಇದೇನಪ್ಪ ಇದು? ಸತ್ತು ಸ್ಮಶಾನ ಸೇರಿದ ಆ ಸಾವಿತ್ರಿಯ ಸಾವಿನ ಬಗ್ಗೆ ಜ್ಞಾಪಿಸ್ಕೊತ ನೀವೇ ಈ ರೀತಿ ಗಾಬರಿ ಆದ್ರೆ ಇನ್ನು ನೀವು ಧೈರ್ಯ ಕಳ್ಕೊಂಡು ಕೂತ್ರೆ ನಮ್ ಗತಿ ಹೇಗಪ್ಪ? ನಮ್ ಗತಿ ಹೇಗೆ? ಕಾವೇರಿ, ಅಪ್ಪನಿಗೆ ಏನಾಯ್ತಮ್ಮ? ಏನೋ ಗೊತ್ತಿಲ್ಲ, ಒಮ್ಮೆ ನಮ್ಗೆ ಏನೋ ಚೀರ್ದ ಕೆಳಗಡೆ ಬಿದ್ಬಿಟ್ರು. ಏನಪ್ಪ ನೀವು ಆಗಿ ಹೋದ ಘಟನೆಗಳು ನೆನೆಸಿಕೊಂಡು ಇಷ್ಟೊಂದು ಕೊರಗ್ತಾ ಇದೆಯಲ್ಲಪ್ಪ? ಅದ್ಯಾವ ಗ್ರಹದ ಕೆಟ್ಟ ದೃಷ್ಟಿ ಈ ಮನೆತನದ ಮೇಲೆ ಹಾಕಿದೆವು ಭಗವಂತ. ಸಾವಿತ್ರಿ ಸತ್ತು ಇಡೀ ಊರ ಜನರ ತೀಕ ಮಾತುಗಳಿಂದ ಈ ಮನೆ ನರಕ ಅನುಭವಿಸುವಂತಾಯ್ತು, ನರಕ ಅನುಭವಿಸುವಂತಾಯ್ತು. ತಿಳುವಳಿಕೆ ಇಲ್ಲದ ಜನ ತಮ್ಮ ಮನಸ್ಸಿಗೆ ತಿಳಿಯದೆ ಏನೋ ಒಂದು ಹೇಳ್ತಾರಂತ ತಿಳ್ಕೊಂಡು ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಕೊರಗಿದರೆ ಏನು ಪ್ರಯೋಜನ ಇಲ್ಲ ಕಾವೇರಿ. ನಾವು ಯಾರಿಗೆ ಅನ್ಯಾಯ ಮಾಡದೆ ನಮ್ಮ ಮನೆತನದ ಮೇಲೆ ಇಂಥದೊಂದು ಕೆಟ್ಟ ಪರಿಸ್ಥಿತಿ ಮೂಡಿದ ಮೇಲೆ ಆಳಿಗೊಂದು ಕಲ್ಲು ಹಾಕೋರು ಜಾಸ್ತಿ ಜನ ಇದ್ದಾರೆ ಈ ಸಮಾಜದಲ್ಲಿ. ಅಂದಾಗೆ ಬಂದದ್ದು ಬರ್ಲಿ, ಧೈರ್ಯದಿಂದ ಇರೋಣ. ಅಪ್ಪ, ಭತ್ತದ ಮೂಟೆಗೆ ಕಳಿಸಿದ್ದಾನೆ ಮಾರ್ಕೆಟಿಂಗ್ಗೆ, ಒಂದು 3 ಲಕ್ಷ ರೂಪಾಯಿ ಪಟ್ಟಿ ಬಂದ ತಗೊಂಡ್ಬಂದಿನಪ್ಪ. ಮಲ್ಲೇಶಿ, ಒಳ್ಳೆ ಟೈಮಿಗೆ ಹಣ ಬಂತಲ್ಲಪ್ಪ. ನಿಮ್ಮ ಚಿಕ್ಕಪ್ಪನಿಗೆ ಬರುವುದಕ್ಕೆ ಹೇಳಿದ್ದೀನಪ್ಪ. ಇನ್ಸ್ಪೆಕ್ಟರ್ ಹತ್ತಿರ 5 ಲಕ್ಷ ಅಂತ ಮಾತನಾಡಿದನಂತಪ್ಪ ನಿಮ್ಮ ಚಿಕ್ಕಪ್ಪನು. ಕಾವೇರಿ, ಈ ರೂಪಾಯಿನ ಬೀರಲ್ಲಿಡಮ್ಮ. ನಾನೊಂದಿಷ್ಟು ತೋಟದ ಕಡೆ ಸುತ್ತಾಡ್ಕೊಂಡ್ ಬರ್ತೀನಿ, ಹೋಗಿ. ಆಯ್ತು. ಕಾವೇರಿ, ಸ್ವಲ್ಪ ಕಾಪಿ ಮಾಡಿಕೊಂಡು ಬಾರಮ್ಮ. ಧರ್ಮರಾಜಗೆ ಬರುವುದಕ್ಕೆ ಹೇಳಿದ್ದೇನೆ. ಇಬ್ಬರು ಕೂಡಿ ಕುಡಿತಾ ಕುಳಿತೀವಿ. ಆಯ್ತಪ್ಪ. ಯಾಕಣ್ಣ ಒಂಥರ ಇದೆಯಲ್ಲ ಮೈಯಲ್ಲಿ, ಹುಷಾರಿಲ್ಲ ಏನು? ಇಲ್ಲಪ್ಪ ಧರ್ಮ, ಏನಿಲ್ಲ. ಯಾಕೋ ನಿನ್ನೆಯಿಂದ ಸ್ವಲ್ಪ ತಲೆನೋವಾಗಿದೆ. ತಡಿ ಅಂದ್ರೆ ಹೋಗಿ ಡಾಕ್ಟರ್ ಕರೆದುಕೊಂಡು ಬರ್ತೇನೆ. ಬೇಡ ಧರ್ಮ, ಬೇಡ. ಇಷ್ಟಕ್ಕೆಲ್ಲ ಡಾಕ್ಟ್ರಿ ಯಾಕಪ್ಪ? ಕಾಪಿ ಕುಡಿದುಕೊಂಡು ಹೋದರೆ ಸರಿ ಹೋಗ್ತದಲ್ಲ. ಯಾವುದೇ ಒಂದು ವಿಷಗಾಳಿ ಈ ಮನೆಯಲ್ಲಿ ಬೀಸಿ ಹೋಯ್ತಣ್ಣ. ಅದೇ ವಿಚಾರನ ನೀವು ತಲೆಯಲ್ಲಿ ತುಂಬಿಕೊಂಡು ಬೇಜಾರಾಗಿ ಕುಳಿತುಕೊಂಡ್ರೆ ನನಗೆ ಮಾತ್ರ ಎಷ್ಟು ಸರಿ ಕಾಣುವುದಿಲ್ಲ. ಸಾವಿತ್ರಿಗೆ ಈ ಮನೆಯಲ್ಲಿ ಅಂತದೇನ ಕೊರತೆ ಇತ್ತಪ್ಪ ಧರ್ಮರಾಜ. ಒಬ್ಬರ ಮುಂದಾದರ ಬಾಯಿ ಬಿಚ್ಚಿ ವಿಷಯ ತಿಳಿಸದೆ ವಿಷಯ ತಗೊಂಡು ಸತ್ತು ಹೋದರೆ ನಾನು ಏನು ಮಾಡಲಪ್ಪ? ನೋಡಣ್ಣ, ಯಾರ್ಯಾರಿಗೆ ಯಾವ ಯಾವ ರೀತಿ ಸಾವು ಬರ್ತದೆ ಅನ್ನೋದು ಅವರವರ ಹಣೆ ಬರದಲ್ಲಿ ಮೊದಲೇ ಬರೆದು ಕಳಿಸಿರ್ತಾರೆ. ಅದು ಇದು ಅಂತ 100 ಟೀಕೆ ಮಾತನಾಡ್ತಾರೆ ಜನರು ಅಷ್ಟೇ. ಪೊಲೀಸ್ ಕಂಪ್ಲೇಂಟ್ ಆದ್ರೆ ಇಲ್ಲವರಾದಂತೆ ಆಗ್ತದಪ್ಪ ಧರ್ಮರಾಜ. ನಮ್ಮ ಸಮಯಕ್ಕೆ ಸರಿಯಾಗಿ ಬಂದು ನಮ್ಮ ಮನೆತನದ ಮರ್ಯಾದೆ ಕಾಪಾಡಿದಪ್ಪ ಧರ್ಮರಾಜ್. ನೀನು ಮಾತನಾಡೋದು ನನಗಿದು ಬೇರೆ ಮನೆ ಅಂತ ತಿಳಿದುಕೊಂಡಿರ್ಯಾ? ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿ ಕಣ್ಣ ಮುಚ್ಚಿ ಹೋದಾಗಿನಿಂದ ಹಿರಿಯಣ್ಣನಾಗಿ ನಿನ್ನ ತಂದೆ ತಾಯಿ ಸ್ಥಾನದಲ್ಲಿ ನಿಂತುಕೊಂಡು ನನ್ನ ಗೋದಾವರಿ ಅಕ್ಕನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಿ ಬೆಳೆಸಿದ್ಯಾ. ನಿನ್ನ ಉಪಕಾರ ನನ್ನ ಜೀವನ ಉಸಿರಿರೋರಿಗೂ ಮರೆಯುವುದಿಲ್ಲ, ನಾ ಮರೆಯುವುದಿಲ್ಲ. ಅಣ್ಣ ತಮ್ಮ ಇಬ್ರು ಹೀಗೆ ಮಾತಾಡ್ತಾ ನಿಲ್ತಿರೋ ಅಥವಾ ಕಾಫಿ ಏನಾದ್ರು ಕೊಡ್ತೀರಾ? ಆಯ್ತಮ್ಮ, ಟೇಬಲ್ ಮೇಲೆ ಕುಡಿತೀವಿ. ಅಣ್ಣನಿಗೆ ತಲೆನೋವು ಬಂದಿದಂತೆ ಬಿಸಿಯಾದ ಕಾಫಿ ಕುಡಿದರೆ 30 ಕಿಲೋಮೀಟರ್ ದೂರ ಹೊರಟು ಬಿಡುತ್ತದೆ. ಅಣ್ಣ, ಬಾಕಿ 3 ಲಕ್ಷ ಅರ್ಜೆಂಟ್ ತೆಗೆದುಕೊಂಡು ಬಾ ಅಂತ ಇನ್ಸ್ಪೆಕ್ಟರ್ ಹೇಳಿ ಕಳಿಸಿದ್ದಾರೆ. ಆಯ್ತು ಧರ್ಮರಾಜ,
ತಂದು ಕೊಡ್ಬೇಕಷ್ಟಲೇ ಈಗಲೇ ಮಲ್ಲೇಶಿ ಪೇಟಿಂದ ತಂದು ಕೊಟ್ಟಿದ್ದೇನೆ. ನೀನು ಕಾಫಿ ಕುಡಿತಾ ಕುಂದ್ರಪ್ಪ, ಹೋಗಿ ತರ್ತಿದ್ದೇನೆ. ಯಾರ ಕಣ್ಣಿನಿಗೂ ಕಾಣದಲ್ಲಿ ನಿಮ್ಮ ಮರದ ಬಾಳಿನಲ್ಲಿ, ಕಣ್ಣಿನಿಗೂ ಕಾಣದಲ್ಲಿ ನಿಮ್ಮ ಮರದ ಬಾಳಿನಲ್ಲಿ ಪುಟ್ಟರಾಜ ಗುರುವೇ ನಿಮ್ಮ, ಪುಟ್ಟರಾಜ ಗುರುವೇ ನಿಮ್ಮ ನೆನಪು ನಮ್ಮ ಮನದಲ್ಲಿ ಆಯ್ತು ಧರ್ಮರಾಜ, ತಗೋರಪ್ಪ 3 ಲಕ್ಷ ಬಾಕಿ ಹಣ. ಆಯ್ತಣ್ಣ. ಇನ್ಸ್ಪೆಕ್ಟರ್ ಇದಿಷ್ಟು ಹಣ ಕೊಟ್ಬಿಟ್ರೆ ಟೇಷನ್ ಮುಗ್ದಾಯ್ತು. ಇನ್ಯಾರ್ದು ಭಯ ಇಲ್ಲಣ್ಣ. ಮಲ್ಲೇಶ್ ಏನಾಯ್ತು? ಇಷ್ಟೊಂದು ಗಾಬರಿಗೆ ಓಡಿ ಬಂದಿ? ಸ್ಟೇಷನ್ಗೆ ವಿಷಯ ತಿಳಿಸದೆ ಸಾವಿತ್ರಿ ಶವದ ಬಗ್ಗೆ ಮೇಲಾಧಿಕಾರಿಗಳಿಗೆ ಯಾರೋ ಊರಿನವರು ಕಂಪ್ಲೇಂಟ್ ಮಾಡಿದಾರಂತಪ್ಪ. ಅಪ್ಪನ ಹಿಡ್ಕೊಂಡು ಹೋಗಕ್ಕೆ ಪೊಲೀಸರು ವ್ಯಾನ್ ಬರ್ತಾ ಇದಂತೆ. ಧರ್ಮರಾಜ ಅಣ್ಣ ಧೈರ್ಯ ತೊಳೆಯೋಣ. ಇನ್ಸ್ಪೆಕ್ಟರ್ ಜೋಡಿ ನಾನೆಲ್ಲ ಮಾತಾಡಿದ್ದೇನೆ. ಯಾಕಪ್ಪ ಚಿಕ್ಕಪ್ಪ ಇದನ್ನಲ್ಲಪ್ಪ, ಧೈರ್ಯ ತಗೊಳಪ್ಪ. ಧರ್ಮ ಧರ್ಮ ನಮ್ಮ ಮನೆ ಮರ್ಯಾದೆ ಕಾಪಾಡಪ್ಪ, ಕಾಪಾಡು. ನನ್ನ 3 ಮಕ್ಕಳು ನಿನ್ನ ಕೈಯಲ್ಲಿ ಕೊಟ್ಟಿದ್ದೇನಪ್ಪ. ನಮ್ಮ ಮನೆ ಜವಾಬ್ದಾರಿ ಹೊತ್ತಿಕೊಂಡು ಹೋಗಪ್ಪ. ನೋವಿಂದಲೇ ಬಂದೆ, ನೋವನ್ನು ತಿಂದೆ, ನೋವಲ್ಲಿ ಬಾಳಲ್ಲಿ ಕೊರಗಿ ಕೊನೆಯಾದೆ. ಇದು ಜೀವನ ನಾಟಕ ರಂಗ, ದೇವನ ಚದುರಂಗ. ಇದು ಜೀವನ ನಾಟಕ ರಂಗ, ದೇವನ ಚದುರಂಗ. ಇದು ಯಾರಿಗೂ ಯಾರೂ ಇಲ್ಲ, ಮಾಡುವಂತೆ ಅರ್ಥವಿಲ್ಲ. ಇದು ಜೀವನ ನಾಟಕ ರಂಗ, ದೇವನ ಚದುರಂಗ. ಇದು ಜೀವನ ನಾಟಕ ರಂಗ, ದೇವನ ಚದುರಂಗ. ಮಾನವಂತರ ಮನೆಗೆ ಬಂದು ಮಾನಿಗೇಡಿ ಸ್ವಸಾಗಿ ನನ್ನ ಬಂಗಾರದಂತ ತಂದೆಯನ್ನು ಕೊಂದಲೋ ರಾಕ್ಷಸಿ. ಅಪ್ಪ ಕುಡಿದ ಮಡಿಲಲ್ಲಿ ಬೆಳೆದ ಮಸಣದ ಕೈಯಲ್ಲಿ ಭುಜವನ್ನು ಕಟ್ಟುವ ನೀನ್ಯಾರು, ಬಳ್ಳಿಯ ನಿಂತು ಕಥೆಯನ್ನು ಕೊಲಿಸುವ ನೀನ್ಯಾರು, ಕಾಣದ ಕೈಗಳ ನಾಟಕ ನಡೆಸದ ನೀನ್ಯಾರು. ಇದು ಜೀವನ ನಾಟಕ ರಂಗ, ದೇವನ ಚದುರಂಗ. ಇದು ಜೀವನ ನಾಟಕ ರಂಗ, ದೇವನ ಚದುರಂಗ. ಇದು ಯಾರಿಗೂ ಯಾರೂ ಇಲ್ಲ, ಹನುಮಂತಗೆ ಅರ್ಥವಿಲ್ಲ. ಇದು ಯಾರಿಗೂ ಯಾರೂ ಇಲ್ಲ. ಏನಾಯ್ತು ಮಾವ, ಏನಾಯ್ತು ನಿನಗೆ? ನನ್ನ ಕುಡಿದ ಮಡಿಲಲ್ಲಿ ಬೆಳೆದ ಮಗನ್ಯಾರು, ಮಸಣದ ಕೈಯಲ್ಲಿ ಭುಜವನ್ನು ಕಟ್ಟುವ ನೀನ್ಯಾರು, ಬಳ್ಳಿಯ ನಿಂತು ಕಥೆಯನ್ನು ನುಡಿಸುವ ನೀನ್ಯಾರು, ಕಾಣದ ಕೈಗಳ ಆಟದ ನೀತಿ ಬಲ್ಲವರ್ಯಾರು.
ನಮ್ಮ ಚಿಕ್ಕಪ್ಪ ಇದ್ದನಲ್ಲಪ್ಪ, ನೀನ್ ಯಾಕಿಂತ ಗಾತ ಮಾಡಿಕೊಂಡಿ ಅಪ್ಪ ಅಪ್ಪ. ಇದು ಜೀವದ ನಾಟಕ ರಂಗ, ಆ ದೇವನ ಚದುರಂಗ. ಇದು ಜೀವದ ನಾಟಕ ರಂಗ, ಆ ದೇವನ ಚದುರಂಗ. ಇಲ್ಲಿ ಯಾರಿಗೂ ಯಾರೂ ಇಲ್ಲ, ಹನುಮಂತನಿಗೆ ಅರ್ಥವಿಲ್ಲ. ಇಲ್ಲಿ ಯಾರಿಗೂ ಯಾರೂ ಇಲ್ಲ, ಹನುಮಂತನಿಗೆ ಅರ್ಥವಿಲ್ಲ. ಇದು ಜೀವನ ನಾಟಕ ರಂಗ. ಇದೇನು ಆಶಾದೇವಿಯವರೇ, ನಿನ್ನೆಯ ದಿವಸ ಗುಲಾಬಿ ಹೂವಿನ ತರ ಅರಳಿದ ಈ ನಿಮ್ಮ ಮುಖ ಇಂದಿನ ದಿವಸ ಬಾಡಿದ ಹೂವಿನಂತಾಗಿದೆಯಲ್ಲ. ಯಾವಾಗಲೂ ಖುಷಿಯಿಂದ ಸಂತೋಷವಾಗಿರ್ತೀನಿ ಅಂತೇಳಿ ನನಗೆ ವಚನ ಕೊಟ್ಟು ಈ ನಿಮ್ಮ ಚಿಂತಾಕ್ರಾಂತ ಮುಖಕ್ಕೆ ಕಾರಣವೇನು? ಏನ್ ಮಾಡೋದು, ಸ್ಟೈಲ್ಗಿಂತವರು ಪಾಪ. ಇದಂತೂ ಒಳ್ಳೆರೋ ಬದುಕುವ ಕಾಲ ಅಂತೂ ಅಲ್ಲ ಪಾಪ. ತಾನಂತೂ ಸತ್ತು ಹೋಗಿ ಮರ್ಯಾದಸ್ಥ ಮನೆತನಕ್ಕೆ ಕಳಂಕನ ತಂದುಬಿಟ್ಲು ಆ ಪುಣ್ಯಾತ್ಗಿತ್ತಿ. ಯಾವ ಸಾವಿತ್ರಿ, ಯಾವ ಪುಣ್ಯಾತ್ಗಿತ್ತಿ? ನೀನು ಹೇಳುತ್ತಿರೋ ವಿಷಯ ನನಗೊಂದು ಅರ್ಥವಾಗುತ್ತಿಲ್ಲ ಆಶಾ. ಅದೇ ನಿನ್ನೆ ದಿನ ನಾನು ನಿಮಗೊಂದು ಹೇಳಿದ್ನಲ್ಲ, ನನ್ನ ತಂದೆಗಿಂತ ಹೆಚ್ಚಾಗಿ ನನ್ನ ಜೋಪಾನ ಮಾಡಿದವರು ಇಂದು ಸದಾಶಿವನಪುರ ಹೃದಯಘಾತದಿಂದ ಸತ್ತು ಹೋದ್ರು. ಅಯ್ಯೋ ಪಾಪ, ಊರಲ್ಲಿ ತುಂಬಾ ಒಳ್ಳೆಯವರು ಅಂತ ಮನೆತನ ಇತ್ತು ಅವ್ರದ್ದು. ಅಯ್ಯೋ ಪಾಪ, ಅಷ್ಟೊಂದು ಒಳ್ಳೆ ಮನುಷ್ಯರಿಗೆ ಹೃದಯಘಾತವಾಗಿ ಸಾಯಲು ಕಾರಣವೇನು ಆಶಾ? ಅವ್ರ ತಂಗಿನ, ಅವಳು ಸಾವಿತ್ರಿ ಅಂತ ಇದ್ಲಲ್ಲ, ಅವಳನ್ನೇ ಮನೆಗೆ ಸೊಸೆನಾಗಿ ಮಾಡ್ಕೊಂಡಿದ್ರು. ಅವಳಿಗೇನು ಚಿತ್ರಹಿಂಸೆನೆ ಕೊಟ್ಟಿದ್ದಿಲ್ಲ, ಆದ್ರೆ ವಿಷ ಕುಡ್ದು ಸತ್ತು ಹೋದ್ಲು. ಊರಂಜನ ಅವಳಿಗೆ ಚಿತ್ರಹಿಂಸೆ ಕೊಟ್ಟು ಸಾಯಿಸಿದ್ರು ಅಂತ ತಲೆಗೊಂದೊಂದು ಮಾತಾಡಿದ್ರು. ಅದನ್ನೇ ಅವರು ಮನಸ್ಸಿಗೆ ಹಚ್ಕೊಂಡು ಇವತ್ತು ಬೆಳಿಗ್ಗೆ ಹೃದಯಘಾತದಿಂದ ಸತ್ತು ಹೋದ್ರು. ಆ ಸಾವಿತ್ರಿಗೆ ಆ ಮನೆಯಲ್ಲಿ ಏನು ಹಿಂಸೆ ಕೊಡದೆ ಅವಳು ವಿಷ ಕೊಡದಿದ್ದೆ ಸತ್ತಿದ್ದೆ ನಿಜ ಆಗಿದ್ರೆ ಸದಾಶಿವಣ್ಣನವರು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡ್ಬೋದಿತ್ತಲ್ಲ. ಅವರು ಕೂಡ ಅದೇ ವಿಚಾರ ಮಾಡಿದ್ರು, ಆದ್ರೆ ಅವ್ರ ತಮ್ಮ ಒಬ್ರಿದ್ದಾರಲ್ಲ ಧರ್ಮರಾಜಪ್ಪನವರು, ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಕೋರ್ಟ್ ಕಚೇರಿ ಯಾಕೆ ಅಲಿಬೇಕು ಅಂತ ಇದನ್ನೆಲ್ಲ ಪೊಲೀಸರಿಗೆ ಹೇಳಿ ನಾನೇ ಸರಿ ಮಾಡಿಸ್ತೀನಿ ಅಂತ ಆ ಕೊಲೆನ ಅಲ್ಲಿ ಮುಚ್ಚಾಕಿದ್ರು. ಅದಲ್ಲದೆ ಯಾರೋ ಮೇಲಾಧಿಕಾರಿಗೆ ದೂರ ಅರ್ಜಿ ಕೊಟ್ಟಿದ್ದಾರೆ, ಬಂದು ಇವ್ರನ್ನ ಅರೆಸ್ಟ್ ಮಾಡ್ತಾರೆ ಅಂತ ಊರಿನ ಜನ ಮಾತಾಡ್ಕೊಳ್ತಾ ಇದ್ರ ಕೇಳಿ ಅವರು ಕೂಡ ಹೃದಯಘಾತದಿಂದ ಇವತ್ತೇ ಸತ್ತು ಹೋದ್ರು. ಅಂತೂ ಈ ದಿವಸ ನನಗೆ ಒಳ್ಳೆಯ ವಿಷಯವೇ ಸಿಕ್ಕಿತು. ಇದನ್ನೇ ಒಂದು ದೊಡ್ಡ ಕಥೆಯನ್ನಾಗಿ ಬರೋದು ಕೇವಲ ಒಂದೇ ಒಂದು ತಿಂಗಳಲ್ಲಿ ಫಿಲಿಂ ಶೂಟಿಂಗ್ ಸ್ಟಾರ್ಟ್ ಮಾಡ್ತೀನಿ. ಹೋಗ್ಲಿ ಬಿಡ್ರಿ, ಸ್ಟೈಲ್ ಕಿಂಗ್ ರಜನಿಕಾಂತ್ ಅವ್ರೆ, ನೀವು ಶುರು ಮಾಡತ್ತಿರಲ್ಲ ಶೂಟಿಂಗ್, ಆ ಶೂಟಿಂಗ್ ಒಳಗ ಹೀರೋಯಿನ್ ಯಾರು ಹಾಕೋಬೇಕು ಅಂತ ಮಾಡಿರಿ? ನಾನು ತೆಗೆಯುತ್ತಿರೋ ಈ ಸಿನಿಮಾದಲ್ಲಿ ಈ ಸ್ಟೈಲ್ ಕಿಂಗನೇ ಮುಖ್ಯ ಹೀರೋ, ನನ್ನ ಮುದ್ದು ಗಿಣಿಯಾದ ನೀನೇ ಮುಖ್ಯ ಹೀರೋಯಿನ್. ಯವ್ವ, ನಾ ಹೀರೋಯಿನ ಒಲ್ರಿಯಪ್ಪ, ಊರಾಗಿನ ಮಂದಿ ದಾರಿ ಬಿಟ್ಟಾಕಿ ಅಂತಕಿ ಇಂತಕಂತ ತಲೆಗೊಂದು ಮಾತಾಡ್ತಾರಿ. ಅಯ್ಯೋ ಆಶಾ, ಕತ್ತೆಗಳಿಗೆ ಏನು ಗೊತ್ತು ಕಸ್ತಿರು ವಾಸನೆ, ಕಲೆ ಗಂಧ ಗಾಳಿನೇ ಗೊತ್ತಿಲ್ಲದ ಶತಮೂರ್ಖರಿಗೆ ಏನು ಗೊತ್ತು ಈ ಕಲಾದೇವಿಯ ಮಹತ್ವ. ಕಲೆ ಎಂಬುದು ದೇವಸ್ಥಾನದ ಮೇಲಿನ ಶಿಖರ ಇದ್ದಂತೆ. ಯಾವುದಾದರೂ ಒಂದು ಕಲೆ ಇಲ್ಲದ ಮನುಷ್ಯನ ಜೀವನ ಸುವಾಸನೆ ಇಲ್ಲದ ಹೂವಿನಂತೆ. ಹೌದು ಬಿಡ್ರಿ, ಆದ್ರೆ ನೀವೆಲ್ಲ ನನ್ನ ಹೀರೋಯಿನಿ ಮಾಡ್ತೀನಿ ಅಂತೀರಿ, ಆದ್ರೆ ನನಗೆ ಅಭಿನಯನ ಮಾಡಕ್ ಬರಲ್ಲ. ಯಾಕೆ ಚಿಂತೆ ಮಾಡ್ತಿ? ನಾನು ಮನಸ್ಸು ಮಾಡಿದ್ರೆ ನಿನಗ ಚಿಟ್ಕೆ ಚಿಟ್ಕೆ ಹೊಡೋಸ್ರಲ್ಲಿ ಅಭಿನಯ ಮಾಡೋದು ಹೇಳ್ಕೊಡ್ತೀನಿ. ಹೌದ್ರಾ? ತಿಳಿಸಿನಿ, ನೀ ಮನಸ್ಸು ಮಾಡ್ಬೇಕಷ್ಟ. ನೀವು ನನಗೆ ಹೀರೋಯಿನಿ ಮಾಡಿ ಅಭಿನಯ ಕಲಿಸ್ತೀನಿ ಅಂದ್ರ ನಿಮಗೊಂದು ದೊಡ್ಡ 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 ಥ್ಯಾಂಕ್ಸ್ ಹೇಳ್ತೀನಿ ನೋಡ್ರಿ. ನಾ ಕೇವಲ ಬಾಯಲ್ಲಿ ಥ್ಯಾಂಕ್ಸ್ ಹೇಳಿದ್ರೆ ಸಾಕಾಗುದಿಲ್ಲ ಆಶಾ, ಮತ್ತೇನ್ ಮಾಡ್ಬೇಕು? ಒಂದೇ ಒಂದು ಕಿಸ್ ಕೊಡ್ಬೇಕು. ಅಲ್ಪ ನಮ್ಗೆ ನಾಚಿಕೆ ಬರ್ತೈತಿ, ಮಂದಿ ನೋಡ್ತಾರ. ಅರೆ, ನೀನು ಕೇವಲ ಒಂದೇ ಒಂದು ಕಿಸ್ ಕೊಡು ಅಂದ್ರೆ ಈ ರೀತಿ ಮಾತನಾಡ್ತಿದೀಯಲ್ಲ. ನಾಳೆ ನಾನು ತೆಗೆಯುತ್ತಿರುವ ಸಿನಿಮಾದಲ್ಲಿ ನೀನೇ ಮುಖ್ಯ ಹೀರೋಯಿನ್ ಆದ್ರೆ ತುಂಬಿದ ಜನರಲ್ಲಿ ನನ್ನನ್ನು ಅಪ್ಪಿಕೊಂಡು ಏನೇನೋ ಮಾಡ್ಬೇಕಾಗ್ತೈತಿ. ನಿನಗೆ ಸಿನಿಮಾದಲ್ಲಿ ಅಭಿನಯಿಸ್ಲಿಕ್ಕೆ ಇಂಟ್ರೆಸ್ಟ್ ಇದೆಯೋ ಇಲ್ವೋ? ಯವ್ವ, ಇಂಟ್ರೆಸ್ಟ್ ಐತ್ರಿ, ಇಂಟ್ರೆಸ್ಟ್ ಐತಿ. ಹಾಗಿದ್ರೆ ಒಂದೇ ಒಂದು ಸ್ವಲ್ಪ ಕಿಚ್ ಕೊಡ್ಬೇಕಂತ ಎಷ್ಟು ಮಂದಿ ನೋಡಿದವ್ರು ಏನಂತಾರ, ಅಲ್ಪ ನಾಚಿಕೆ ಬರ್ತೈತಿ. ಅರೆ, ನೀನು ಸಿನಿಮಾದಲ್ಲಿ ಮುಖ್ಯ ಹೀರೋಯಿನ್ ಆಗ್ಬೇಕಾದ್ರೆ ಫಸ್ಟ್ ಕಿಸ್ ಕೊಡೋದು ಹೆಂಗಂತೇಳಿ ಕಲಿಬೇಕಾಗ್ತೈತಿ. ಈಗ ನಾನೇ ಹೀರೋ ಅನ್ಕೋ, ನಾನು ನಿನ್ನ ಪ್ರೀತಿ ಮದುವೆ ಆಗಿರ್ತೀನಿ. ನೀವು ನನ್ನ ಮದುವೆ ಆಗಿರ? ಅರೆ. ಅಲ್ಲ, ನೀವ್ ಯಾವಾಗ ನನ್ನ ಮದುವೆ ಆಗಿರಿ? ಅರೆ, ನಾನು ಸಿನಿಮಾ ಸ್ಟೋರಿ ಎಕ್ಸ್ಪ್ಲೇನ್ ಮಾಡ್ತಿದ್ದೇನೆ. ಅಲ್ಲ, ಬುಡಕ ಕೈ ಹಚ್ಚಿದ್ರಲ್ಲಿ ಇವ್ರೆ ತುಂಬ ಅದ ಅಂತೀನಿ ನಾನು.
ಓ ಹಿಂಗ ಮದುವೆ ಆಗಿನ ಅಂತ ಅನ್ಕೋಬೇಕು. ಹಾ ಸಿನಿಮಾ ಸ್ಟೋರಿ ಎಕ್ಸ್ಪ್ಲೇನ್ ಮಾಡಕತ್ತೀನ. ಓ ಹಿಂಗ್ರಿ, ಆಯ್ತು ಹಂಗಾರ ಹೇಳ್ರಿ, ಹಂಗಾರ ಮುಂದೆ ಹೇಳ್ರಿ. ಈಗ ಹಾ ರೀ, ನಾನ್ ನಿನ್ನ ತುಂಬಾ ಪ್ರೀತಿಸ್ತಾ ಇರ್ತೀನಿ. ಹಾ ರೀ. ಸಾಯಂಕಾಲ 5 ಗಂಟೆಗೆ ಲಾಲ್ ಬಾಗ್ ಬೃಂದಾವನದಲ್ಲಿ ಮೀಟ್ ಆಗೋಣ ಅಂತ ನಿನಗೆ ಹೇಳಿರ್ತೀನಿ. ಹಾ ಆದ್ರ ನಿನಗೆ ಕಾರಣಾಂತರಗಳಿಂದ ಅಲ್ಲಿಗೆ ಸರಿಯಾದ ಟೈಮ್ ಬರೋಕ್ಕಾಗೋದಿಲ್ಲ. ಹಾ ಇವಳು ಸರಿಯಾದ ಟೈಮ್ ಬಂದಿಲ್ಲ ಅಂತೇಳಿ ನಾನು ನಿನ್ ಮ್ಯಾಗ ಕೋಪ ಮಾಡ್ಕೊಂಡ, ಮುಖ ಗಂಟ್ ಹಾಕೊಂಡ, ಶಟ್ಕೊಂಡ ಅಕ್ಕಡ ಬಾಯಿ ಮಾಡ್ಕೊ ಆ ಕಡೆ ಕುಂತಿರ್ತೀನಿ. ನೀನು ಅರ್ಧ ಗಂಟೆ ತಡವಾಗಿ ಬಂದ ನೀನು ಹಿಂದೆಯಿಂದ ಬಂದು ಏನ್ ಮಾಡಿದ್ರೆ ನನಗೆ ಖುಷಿ ಆಗ್ತೈತಿ ಹೇಳೋಡು. ಅಲ್ಲ, ಸಿಟ್ಟು ಮಾಡ್ಕೊಂತೀನಿ ಅಂತೀರಿ, ನೀವು ನೋಡಿದ್ರೆ ಶಟದ ನಿಂತೀರಿ. ಕಣ್ಣರ ಕೆಂಪ್ ಮಾಡ್ಕೊಂಡಿಲ್ಲ, ಮರಿಯರ ದಪ್ಪ ಮಾಡ್ಕೊಂಡಿಲ್ಲ, ನೀ ಸಿಟ್ನಾಗಿಲ್ಲ, ನಾ ಹೆಂಗ್ ಬಂದ್ ಮಾಡ್ಬೇಕು? ಹೌದಲ್ಲ? ಓಕೆ, ಸೀನ್ ನಂಬರ್ 45, ಕ್ಲಾಪ್ಸ್, ಕ್ಯಾಮ್ರಾ, ಸ್ಟಾರ್ಟ್. ಚಾಲು ಮಾಡೋಣ್ರಿ. ಮತ್ತೆ ಚಾಲು ಮಾಡ್ರಿ. ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ. ನನಗಾಗಿಯ ದೈವ
ನನ್ನ ಕಡಲದಲ್ಲಿ ನೀ ನಡೆದು ಬರುವಾಗ ನಾ ಹಾಡಿದ ನೀನೇ, ನೀ ನಡೆದು ಬರುವಾಗ ನಾ ಹಾಡಿದ ನೀನೇ. ನೂರಾರು ಜನ್ಮದ ಗೆಳತಿ ನೂರಾರು ಸೀಮೆಯ ಬಡತಿ, ನೂರಾರು ಜನ್ಮದ ಗೆಳತಿ ನೂರಾರು ಸೀಮೆಯ ಬಡತಿ. ಚೆಂದವು ನಿನಗ ಚೆಂದವು ಅಂಕರದ ಚೆಂದ ಮಗು ಚೆಂದವು, ಚೆಂದವು ನಿನಗ ಚೆಂದವು ಅಂಕರದ ಚೆಂದ ಮಗು ಚೆಂದವು. ನೂರಾರು ಜನ್ಮದ ಗೆಳತಿ ನೂರಾರು ಸೀಮೆಯ ಬಡತಿ. ಲಾ 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 ಲಾ. ಅವನು ಬಂದಪ್ಪ ಇವ ಶಿವಪೂಜೆಲಿ ಕರಡಿ ಬಿಟ್ಟಂಗ. ಯಾಕೆ ಏನಾತ್ ಈ ರೀತಿ ಗಾಬ್ರಿಲ್ ಹೈಕೊಂಡು ಓಡಿ ಬಂದಿಲ್ಲ? ಏನ್ರಿ ಸರ್, ನೀವು ಆ ಹುಡುಗಿ ಪರವಾಗಿ ಮಾತಾಡ್ತಿರಲ್ಲ, ಆ ವಿಷಯದಲ್ರಿ ನಂದೇನಂತ ದೊಡ್ಡ ತಪ್ಪೇನೋ ಮಾಡಿಲ್ಲ. ತಾಯಿ ಮಗಳು ಕೂಡ್ರಿ ನನಗೆ ಸ್ವಂತ ಮುರಿಯಂಗ್ ಸಂದಿಂದ ಹಾಕೊಂಡು ಹೋಗ್ತಾರ್ರಿ. ಯಾವ ತಾಯಿ ಯಾವ ಮಗಳು ಅದೇನು ವಿಷಯ ಅಂತ ಸರಿಯಾಗಿ ಬಗಳು ನಿಮ್ಮ ಅವನ ಕಿವುಡ. ಏನಂದ್ರಿ? ಆ ಹುಡುಗಿ ತಾಯಿ ಜೊತೆ ನನ್ನ ದೇಹಕ್ಕೆ ಸಂಬಂಧ ಇಟ್ಟುಕೊಂಡಿ ಅಂತ ಹೇಳ್ತೀರಲ್ಲ ಸರ್, ಇದು ಸುದ್ದಿ ಸುಳ್ಳು ಸರ್. ನಾನು ಸತ್ಯನೇ ಹೇಳ್ತೀನಿ, ಸತ್ಯವನ್ನು ಇಲ್ಲದೆ ಬೇರೆ ಏನು ಹೇಳುದಿಲ್ಲ. ಬೇಕಿದ್ರಿ ಇಲ್ಲಿ ಫಿಲಿಮ್ ನಾಡ್ನಾಗ್ರಿ ನಾನು ಸೂಪರ್ ಸ್ಟಾರ್ ಡೈರೆಕ್ಟರ್ ಆಗುವುದನ್ರಿ ಆ ವಿರೋಧ ಪಕ್ಷದವರು ಒಟ್ಟಿಗಿಚ್ಚಿನಿಂದ ಈ ರೀತಿ ಅಪರಾಧ ಕೊಟ್ಟಾರ್ರಿ, ಈ ರೀತಿ ಅಪರಾಧ ಕೊಟ್ಟಾರ. ಯಪ್ಪ ಕಿವುಡು ಸುಳೆ ಮಗನ, ನಿಮ್ಮವನ್ ನಾವೊಂದು ಕೇಳಿದ್ರೆ ನೀವೊಂದು ಹೇಳಿ ಇರೋದೊಂದು ನನ್ನ ತಲೆ ತಿಂದಾಕ್ಬಿಡ್ತೀಯಪ್ಪ ನೀನು. ನೀವು ನನ್ನ ಮಾತು ನಂಬ್ತಾನೆ ಇಲ್ಲಲ್ಲ ಸರ್. ನಾ ಹೇಳುತ್ತಿರುವುದು ಸತ್ಯನೇ, ನಾ ಸತ್ಯವನ್ನು ಇಲ್ಲದೆ ಬೇರೆ ಏನು ಹೇಳಿದಿಲ್ಲ. ಬೇಕಿದ್ರಿ ನಿಮ್ಮ ತಲೆ ಮುಟ್ಟಿ ಪ್ರಮಾಣ ಮಾಡ್ತೇನ್ರಿ ಸರ್. ಬರ್ರಿ ಬ್ಯಾಡ ಬ್ಯಾಡ ಬರ್ರಿ ಇಲ್ಲಿ. ಬ್ಯಾಡ ಬ್ಯಾಡ ನೀನು ಸಾಮಾನ್ ಮೇಲೆ ಆನೆ ಮಾಡು ಸರ. ನೀವು ಒಂದು ಹುಡುಗಿ ಜೊತೆ ಮಜಾ ಮಾಡೋದು ನೋಡಿ ನನ್ನ ಕಣ್ಣಿಂದ ನೋಡಿ ನನಗೆ ಹೆಂಗೆ ಸಹಿಸ್ಕೊಳಕ್ ಆತದ್ರಿ. ಯಾಕಂದ್ರಿ ನನಗೆ ಮೊದಲ 108 ಟೆನ್ಷನ್ ಇರ್ತದ. ಆ ತುಪ್ಪು ಹುಳಿ ಖಾರ ತಿಂದುಕೊಂಡು ಈ ದೇಹ ನನ್ನ ಕಷ್ಟ ನಿಮಗೆ ಹೆಂಗೆ ಗೊತ್ತಾಗ್ತದ್ರಿ. ನಾನು ಒಂದು ಹುಡುಗಿನ ಜಮಾಯಿಸ್ಕೋಬೇಕಂತ ವಿಚಾರ ಮಾಡೀನಿ. ಆ ಸಂಧಿ ಮನಿ ಸಂಘವನ ಮಗುಳ್ರಿ ಕಾಲೇಜಿಗೆ ಹೊಟ್ಟಿದ್ರಿ. ನಾನು ಸ್ವಲ್ಪ ಮಜಾ ತಗೋಬೇಕಂತ ಹೇಳಿ ಬರ್ರ ಅಂತೇಳಿ ಹುಡುಗಿ ಬೈಲಿ ಅಂತೇಳಿ ಕೊರ್ದೆ. ಆಕೆ ಒಳ್ಳೆ ನೋಡ್ರಿ, ಏ ಹುಡುಗ ನಿಂದ ನೀ ಬಂದಪ್ಪ ಅಂತಂದ್ರ ನಿಂದ ನಮ್ಮ ಅವ್ವ ಅಂತಾಳ. ಅಂದಿದ್ದು ಇಷ್ಟ ತಡಪ್ಪ, ನಾನು ಎದುರಿಸ್ಬೇಕಂತ ಹೇಳಿ ಹುಡುಗಿ ಮಜಾ ಮಾಡ್ಬೇಕಂತ ಹೇಳ್ರಿ. ಏ ಹುಡುಗಿ ನಿಮ್ಮ ಅವ್ ನಾನು ನಿಂದ ಬಂದ್ರ ನಿಮ್ಮ ಅವನಿಂದ ನಮ್ಮ ಅಪ್ಪ ಅಂತಾನ ಅಂತ ಹೇಳಿ ಅಂದಿದ್ದು ಇಷ್ಟೇ ತಡ ರೀ. ಇಷ್ಟು ಕೋಪ ಬಂದು ತನ್ನ ಕಾಲಾಗಿದ್ದ ಚಪ್ಪಲ ತಗೊಂಡು ಹಾಯ್ಕೊಂಡು ಉಳಿಸ್ಯಾಡ ಹಾಯ್ಕೊಂಡು ಒದ್ದು ಬಿಡ್ತೀರಿ. ಅದೇ ಟೈಮ್ದಾಗನೇ ರೀ ಆ ರವನು ಬಂದು ಯಪ್ಪ ಹುಡುಗಿ ಪೊರಿ ಬೈಲೆ ವಿಷಯ ಕೇಳ್ರಿ. ಆಕಿನೂ ಕಾಲಾಗಿದ್ದು ಚಪ್ಪಲ ತಗೊಂಡು ಹಾಯ್ಕೊಂಡು ಉಳಿಸ್ಯಾಡಿ ಹೊಡೆದು ಬಿಟ್ಟಾರ್ರಿ. ಅಯ್ಯೋ ಅಮ್ಮ, ಈಗಾದ್ರೆ ನನ್ನ ಅನಿಸಂಗಿ ಸಿಗಕತ್ತಿತ್ತು. ಇಬ್ರು ತಾಯಿ ಮಗಳು ಕೂಡ ಹೊಡೆದು ಕಿತ್ಕೊಂಡು ಬಿಟ್ರ. ನಾನವ ಐಶ್ವರ್ಯಯ್ಯಾಗ ಏನಂತ ಮುಖ ತೋರ್ಸ ಅಂದೆ. ನಾನವ ಈ ಬಟ್ಗಾರಿಕೆ ಊರಾಗ ನಾ ಏನಂತ ಮುಖ ತೋರ್ಸ ಅಂದೆ. ನಾನವ ಎಲ್ಲದ ಕಣ್ಣು ನನ್ನ ಹಾನಿ ಸೊಂಡಿ ಮ್ಯಾಗ ಇದ್ದೇನೆ. ನಾನವ ನಾನಪ್ಪ ಏನೇ ನಾಟಕಕ್ಕೆ ಕರ್ಕೊಂಡ್ ಬರ್ಬೇಡ್ರಿ. ನಾನಪ್ಪ
ಬಪ್ಪರೆ ಮಗನ ಒಳಗಿಂದೊಳಗ ಲವ್ ಗಿವ್ ಅಂತೇಳಿ ಗರ್ಜಿಗ ಮತ್ ನಡೆಸಿ ಅಂದಂಗಾತ. ಯಾಕ್ರಿ ಸರ ಆ ಹುಡುಗಿ ಅಡ್ರೆಸ್ ಏನಂತ ನಾನು ಬಾಯಿಲೆ ಕೇಳ್ತೀರಲ್ಲ ನೀವು ಸರ. ನಾನು ಬಾಯಿಲೆ ಆ ಹುಡುಗಿ ಅಡ್ರೆಸ್ ಕೇಳಿ ನೀವೇನ್ರ ಗುದ್ಕೊಂಡು ಹೋಗ್ಬೇಕನ್ನೋ ಪ್ರಯತ್ನ ಮಾಡಿದೆಪ್ಪ ಅಂತಂದ್ರೆ ಹಾಗಾರಿ ನಿಮ್ಮ ಮ್ಯಾಗ ಕಿಡ್ನಾಪ್ ಕೇಸ್ ಹಾಕಿ ಬಿಜಾಪುರ ದರ್ಗಾ ಜೈಲ್ನಾಗ ಬುರ್ಗ ತೆಗಿಸ್ತೀನಿ. ಬುರ್ಗ ಹುಷಾರಪ್ಪ ಹುಷಾರಿ. ಯಪ್ಪ ಸಾಹೇಬ್ರ ಮೊದಲ ಇದಕ್ಕೆ ಹೋಗಿ ದೊಡ್ಡ ಬೆಂಗಳೂರು ದವಾಖಾನ್ಯಾಗ ಕಿವಿಯರ ಚೆಕ್ ಮಾಡಿಸ್ರಿ. ನೀವೇನ್ ಹೇಳಕತ್ತೀರ ಇದೇನು ಕೇಳಕತ್ತ ಒಂದು ಅರ್ಥ ತಗೋಲ್ರಿ ಇದಕ್ಕ. ಯಾಕಮ್ಮ ಆ ಕಾಲೇಜ್ ಹುಡುಗಿ ನಾ ಲವ್ ಮಾಡಿದ್ರ ನೀ ಯಾಕೆ ಅಷ್ಟೊಂದು ಹೊಟ್ಟೆ ಹುರ್ಕೋತೀನಿ ನೀನು ಅಂದ್ರ ಅವ್ವ ತಾನು ಸುಂದರವಾದ ಒಂದು ಕೆಂಪನ ಹುಡುಗನ ಇಟ್ಕೊಂಡು ಮಜಾ ಮಾಡಕತ್ತಿದಿ. ಮತ್ತ ನಾನು ಕಷ್ಟ ನಿನಗೆ ಹೆಂಗ್ ಗೊತ್ತಾಗ್ತದ? ಹೌದಪ್ಪ ಹೈಸಿದ ಉಪ್ಪಿಟ್ಟು ಇನಾಮಿಂತ ಮಾತಾಡಿ ನನಗೇನ್ರ ಅವಮಾನ ಮಾಡಿದೆಪ್ಪ ಅಂತಂದ್ರ ನಿನ್ನ ಇವನ ಜೊತೆ ನಿನ್ನ ಮ್ಯಾಗನು ಕಿಡ್ನಾಪ್ ಕೇಸ್ ಹಾಕೊಂಡು ದರ್ಗಾ ಜೇನಾಗ ಬಿಜಾಪುರ ದರ್ಗಾ ಜೇನಾಗ ಹಾಕ್ಸಿಗ ಯವ್ವ ಗಂಟು ಓಡಿಸ್ತೀನಿ. ಗಂಟ ಹುಷಾರಿ. ಗೊಟ್ಟಗಡಿಕಿರಿ ಬಿಟ್ಟು ಕಳ್ಸುದು ನಾನು. ಆಶಾ ಸ್ವಲ್ಪ ಸುಮ್ ನಿಂತ್ಕೋ. ಈ ಟೈಮ್ದಾಗ ನೀ ಏನಾರ ಮಾತಾಡ್ದಂದ್ರ ಸಣ್ಣಗ ನಿನಗ ಕೈ ಹಾಸ್ತಾನೆ ಈ ಕ್ಯೂಡ್ ನನ್ ಮಗ. ಏನಂದ್ರಿ? ನಾನು ಲವ್ ಮಾಡೋ ಹುಡುಗಿ ಈಗಾಗಲೇ 3 ತಿಂಗಳು ಗರ್ಭಿಣಿ ಆಗ್ಯಾರ. ಇರ್ಲಿ ಬಿಡ್ರಿ ಸರ, ಅದು 3 ತಿಂಗಳು ಅಲ್ರಿ 6 ತಿಂಗಳು ಗರ್ಭಿಣಿ ಆದ ಹುಡುಗಿ ಇದ್ರು ನನಗೇನು ಮಾಡ್ತಾ ಇದ್ರಿ? ಅದೇನು ಹರಿದಲ್ಲ ಇದು ಏನು ಮುರಿದಲ್ಲ. ಹೆಂಗಲ್ಲ ಹೊಂದಿಸ್ಕೊಂಡು ಹಾಯ್ಕೊಂಡು ರೆಡಿ ಮಾಡ್ಕೊಂಡ್ ಬಿಡ್ತೀನಿ. हे प्रभु मैं हरिराम कृष्ण जगन्नाथ प्रेमानंदी ये क्या हुआ नॉट नल और आपको ಇದೇನ್ರಿ ಮೈಸೂರು ಜಂಗಲ್ನ ಜೂದಂಗಿಂದ ತಪ್ಪಿಸ್ಕೊಂಡ್ ಜಿಂಪಾಂದಿಗೆತಲ್ರಿ ಇದು ಎಲ್ಲ ಇದ್ರ ಕೇಳೋದೊಂದು ನಾವು ಹೇಳೋದೊಂದು ಇದು ಹೇಳೋದೊಂದು. ಯಪ್ಪ ಪುಣ್ಯಾತ್ಮ ನೀನು ಕೇಳಂಗಿಲ್ಲ ಸ್ವಲ್ಪ ನಿಂದು ಗೇಟ್ ಐತಲ್ಲ ಯಾಕ್ರಿ ಸರ್ ಸಾವಕಾಶ ಮಾತಾಡ್ರಿ. ಎಷ್ಟು ಗಂಟ್ಲ ಹರ್ಕೊಂಡು ಆ ಟ್ಯಾಕ್ಸ್ ಚೀಲಾಡ್ತೀರಿ ನೀವು. ಅದು ಎಲ್ಲಾರಿ ಕಿವಿ ಏನು ಕೇಳಿಸೋದಲ್ಲ ಅವ್ರ ಮುಂದೆ ನಿಂತು ನೀವು ಗಂಟ್ಲ ಹರ್ಕೋರಿ. ಅಲ್ರಿ ಯಾಕೆ ಹೊಯ್ಕೊಂಡಿ ಅಂತ ಕೇಳಿದ್ರಲ್ಲ, ನನ್ನ ಲವ್ವಾಸ ತಾಯಿ ಏಸು ರೋಗ ಹತ್ತಿ ಸತ್ತಾಳಂತ. ಮತ್ತ ಅವ್ರು ಹೊಯ್ಕೊಂಡ್ರು ಹೊಯ್ಕೊಂಡ್ ನಾನು ಒಂದ್ಸಲ ಯಾಕ್ರಿ 15 ಸಲ ನಿಂತು ಹೊಯ್ಕೊಂಡ್ರೆ ಹೊಯ್ಕೋತೀನಿ. ಯಪ್ಪ ಶಿವಾಯ ನಮೋ ಜೈ ನಮ ಪಾರ್ವತಿ ಪತಿ ಶಿವಾರಾಯ ಮಹಾದೇವ. ಒಳ್ಳೆ ಚಿಂಪಾಂಜಿ ಜೋಡಾಗಿತ್ತಪ್ಪ ನಿಮ್ಗೆ. ಅಲ್ಲ ಇವ್ನ ಹಾಕೊಂಡ್ ಏನಾರ ನೀವು ಫಿಲ್ಮ್ ಶೂಟಿಂಗ್ ಮಾಡಿದ್ರಿ ಅಂದ್ರ ನಿಮಗೆ ಏನದಾವಲ್ಲ ಅವು ಫ್ಯಾಕ್ಟ್ರಿ ಗೀಟ್ರಿ ಅವನ್ನೆಲ್ಲ ಮಾರಿ ತೆಲಿ ಡಬ್ಬ ಹಾಕೊಂಡು ಗುಡ್ಚಾಪಿ ಮಾರ್ಕೊಂಡು ಹೋಗೋದ ನಿಮ್ಮ ಮನೆ ಬರೀಟ. ಲೇ ನಿಮ್ಮ ಮೌನ ಕಿವುಡ, ನಿನಗ ನೆಕ್ಸ್ಟ್ ಫಿಲಿಂ ಬೇಕಾದ ಸ್ಕ್ರಿಪ್ಟ್ ರೆಡಿ ಮಾಡಂತ ಹೇಳಿದ್ ಮಗನ. ಅದು ರೆಡಿ ಮಾಡದ್ ಬಿಟ್ರಿ ಇಲ್ಲಿ ಬಂದಿಯಲ್ಲ ನಿಮ್ಮ ಮೌನ ನಿನ್ನ ಕೆರಾಕಿತ್ತು ಹೊಡಿಬೇಕು ನೋಡು. ಟ್ಯಾಂಕಿ ಸರ್ ಟ್ಯಾಂಕಿ ಸರ, ನಿಮ್ಮ ಉಪಕಾರ ನಾನು ಜೀವಮಾನ ಇರುವವರೆಗೂ ಮರಿದಿಲ್ಲ. ಓ ಇವನವನ ಮತ್ತೆ ಅಂತ ತಿಳ್ಕೊಂಡು ಏನು ಈ ಕಿವುಡ್ ಸುಳೆ ಮಗ ಒಯ್ದು. ನನಗೆ ಮೊದಲ ಗೊತ್ತಿದ್ರಿ ಸರ, ನೀವು ಕರ್ಷಿಮಾ ಕಪೂರ್ನ ಸುಂದರವಾದ ಕನಸಿನ ರಾಣಿನ ಬರೀ ಮಾಲಾಸಿರಿನ ನೀವು ಆಯ್ಕೋತ್ರಿ ಅಂತ ಅನ್ನೋದು ನನಗೆ ಮೊದಲ ಗೊತ್ತಾಗಿತ್ರಿ. ಈಗ ಒಳ್ಳೆ ಜೋಡಿ ಆಯ್ತು ನೋಡ್ರಿ ಮಜಾ ಮಾಡಕ್ಕ. ಹಾಗಾಗಿ ಇನ್ನು ಈ ಪಿಕ್ಚರ್ 1001 ದಿನ ಮುಂದುವಡಿ ಓಡ್ತದ್ರಿ. ನಿಮ್ಮವ್ ನಿನ್ನ ಜೊತೆಯಲ್ಲಿ ಕನಸಿನ ರಾಣಿ ಮಾಲಾಸನ ಹಾಕೊಂಡ್ರ ನಿರ್ಮಾಪಕ ರಾಮು ಬಂದ ನಿನ್ನ ದರ 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 ಎಳ್ಕೊಂಡು ಹೋಗಿ ಗಾಂಧಿನಗರ ಮೋತಿ ಮಹಲ್ ಮುಂದೆ ನಿನ್ನ ನೇಳು ಹಾಕಿ ಶಿವರಾಜ್ ಕುಮಾರ್ ಕೈಯಾಗಿ AK 47 ಗನ್ ಕೊಟ್ಟು ನಿಮ್ಮವನು ಸುಟ್ಟು ಹಾಕ್ತಾನ ಹೊಯ್ಕೊಂತ ಹೋಗಂತಿ ಲಬ 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 ಅಂತೇಳಿ. ಇರ್ ಬಿಡ್ರಿ ಸರ, ನೀವು ಅಷ್ಟೊಂದು ದುಃಖ ನೀವು ಯಾಕೆ ಮಾಡ್ಕೋತೀರಿ ಅಂತ ನಾ ಕೇಳ್ತೀನಿ. ಆದ್ರೆ ದಿವ್ಯಾ ಭಾರತಿ ಜೀವಂತ ಇದ್ಲಪ್ಪ ಅಂತಂದ್ರ ಹೆಂಗಾರ ಹಾಯ್ಕೊಂಡು ಅದ್ರ ನಾನೇ ಸಹಿಸ್ಕೊಂಡು ಬಿಟ್ಟಿನ್ರಿ. ನೀವು ಯಾಕೆ ಇಷ್ಟೊಂದು ದುಃಖ ಮಾಡ್ಕೋತೀರಿ ನೀವು?
ಗಾರಿ ಮೊದಲ ರೀ ಸ್ಟ್ರೈಕಿಂಗ್ ಅವ್ರಿ ಮೊದಲು ನಿಮ್ ಜಾಗ ಖಾಲಿ ಮಾಡಿಸ್ರಿ, ಇಲ್ಲಾಂದ್ರೆ ನಂದು ತಲೆ ತಿಂದು ನಿಂದು ತಲೆ ತಿಂದು ನಮ್ನೇನ ಪ್ರದರ್ಶನ ಮಾಡಿ ಕೈ ಬಿಡ್ತಾನೆ. ಮೊದಲು ಏನಂತ ನಾನು ಜಾರಣಿ ಮಗನ ಅಂತ ಅಮ್ಮ ಹೇಳು ಅಮ್ಮ, ಒಂದು ಆದೇಶವನ್ನು ಕೊಡು. ನಾನು ಚರಣಿಯ ಮಗನ ಅಂದರು ಇವರ ರುಂಡ ಮುಂಡವನ್ನು ಕತ್ತರಿಸಿ ಹಾಕಲಿ, ಇವಳ ರಕ್ತವನ್ನು ಘಟ 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 ಕುಡಿಯಲಿ, ಇವಳನ್ನು 10 ಕಾಗಿಗೆ ಅರಿದು ಬೀಸಾಕಲಿ. ರಾವಣ ದ್ರೌಪದಿಯ ಸೀರೆ ಎಳೆಯುವಾಗ ಎಲ್ಲಿ ಅಡಗಿತ್ತೋ ನಿನ್ನ ಸೌರ್ಯ? ದ್ರೋದಯ ಸೀತೆಯನ್ನು ಒತ್ತು ಒಯ್ಯುವಾಗ ಸುಮ್ಮನೆ ಕೈ ಕಟ್ಟಿಕೊಂಡು ನಿಂತಿದ್ದು ರಣ ಹೇಳಿ. ಬರೋಬ್ಬರಿ ಆಯ್ತು. ಕಾಂಗ್ರೆಸ್ ಬಿಜೆಪಿ ಕೂಡಿ ಸಮ್ಮಿಶ್ರ ಸರ್ಕಾರ ಮಾಡ್ದಂಗ. ಲೇ ಕಿವುಡ, ನಿನಗ ಎದಿ ಸಿಡಿದ್ರೆ 2 ಅಕ್ಷರ ಇಲ್ಲ ಮಗನೇ. ರಾಮಾಯಣ ಮಹಾಭಾರತ ಕಥೆ ಹೇಳಕ್ ನಿಂತೀನಿ ಈಗ. ಎಲ್ಲಿ ನೋಡಿದ್ರು ನಂದೇ ಅವ. ಓ ಪ್ರೇಕ್ಷಕರೇ, ಬಂಧು ಬಾಂಧವರೇ, ನನ್ನಿಂದ ಇರ್ತೀರಿಲ್ಲ? ಆಯ್ತು, ನೀವು ನಮ್ಮ DH ಬ್ರದರ್ ಸರ್ ನನ್ನಿಂದ ಇರುವವರೆಗೂ ನಾನೇ ಬ್ಲ್ಯಾಕ್ ಟೈಗರ್. ಸಮಯ ನೋಡಿ ನಿಮ್ಮಿಬ್ಬರಿಗೆ ತಕ್ಕ ಪಾಠ ಕಲಿಸದಿದ್ದರೆ ನನ್ನ ಹೆಸರು ಬ್ಲ್ಯಾಕ್ ಟೈಗರ್. ಶಟ್ ಮಾಡಿದವರು ಅಗ್ನಿ, ನಾನು ಅಗ್ನಿ IPS. ಸಮಯ ನೋಡಿ ನಿಮ್ಮಿಬ್ಬರಿಗೆ ಬಾಂಬ ಇಟ್ಟು ಬ್ಲಾಸ್ಟ್ ಲಾಠಿ ರುಚಿ ತೋರ್ಸದಿದ್ದರೆ ನನ್ನ ಹೆಸರು ಅಗ್ನಿ IPS ಅಲ್ಲ. ಪುಣ್ಯಾತ್ಮ, ಲಾಠಿ ರುಚಿ ತೋರ್ಸಂತಪ್ಪ. ಇಷ್ಟೊತ್ತು ಗಂಟ್ಲ ಹರ್ಕೊಂಡು ನಿನಗ ಹೊಟ್ಟೆ ಹಸದಂತ ಕಾಣಿಸ್ತೈತಿ. ಈಗ ಈ ರೊಕ್ಕ ತಗೊಂಡು ಹೋಗಿ ಹೊಟ್ಟಿ ತುಂಬ ಊಟ ಮಾಡ್ಕೊಂಬಪ್ಪ. ನಿಮಗೆಲ್ಲದೂ ಮೊದಲು ಕೊಡ್ರಿ ಮೊದಲ ಪಾದ ಆಟ ಮಾಡಿ ಮೊದಲು ಪುಣ್ಯ ಕೊಟ್ಟು ಬರ್ರಿ, ರೊಕ್ಕ ಕೊಟ್ಟು ಕಳಿಸ್ರಿ ಮೊದಲು. ಯಪ್ಪ ತಿಂದು ಹೋಗಿ ಹೊಟ್ಟೆ ಹೋಗ್ಬೇಕು. ನಿಮ್ಗೆಲ್ಲ ಕರ್ಕೊಂಡ್ ಬಂದಿರಲ್ಲ, ನಿಮ್ಗೇನು ಸುಖ ಇಲ್ಲ ಬೆಳತನ. ಯಾಕಮ್ಮ ಸುಳ್ಳು ಹೇಳಿ ನಾನು ಮರ್ಯಾದೆ ಯಾಕೆ ಕಳೆಯಕತ್ತೀನಿ ನೀನು? ನಾನು ಸುಳ್ಳು ಹೇಳಿ ನಿನಗೆ? ಅದ ನಾನು ಆಲಿಸೊಂದಿನಿ ಇಲ್ಲ ಅಂತ ಹೇಳಿ ಮತ್ತೆ ಕೂತು ಮಂದಿ ಇದ್ರಿಗೆ ನಿಂತು ಮಂದಿ ಇದ್ರಿಗೆ ಚಾಳ ಯಾಕೆ ಹೇಳ್ಕೊತ ತಿರುಗಾಡ್ತ ನೀನು? ಎಲ್ಲ ಹೋಗಿ ಆನೆ ಸೊಂಡಿಗೆ ಬರ್ಬಂದಲ್ವ ಇವಾಗ? ನೀವು ಇಬ್ರು ಕೂಡಿ ನಂದು ಒಂದು ಆನಿ ಸೊಂಡಿ ಕಿತ್ಕೊಂಡಿರಿ. ಇಂಥವ್ 100 ಆನಿ ಸೊಂಡಿ ಸೃಷ್ಟಿ ಮಾಡೋ ತಾಕತ್ತ ನಾನು ಬಲ್ಲಿ ಐತಿ. ನೀವು ಇಬ್ರು ನಂದು ಒಂದು ಆನಿ ನಾನು ತಾಕತ್ತ ತಿಳ್ಕೊಂಡ್ರ ಸರಿ, ಇಲ್ಲದಿದ್ರ ಏನ್ ಮಾಡ್ತೀವಿ? ನಾನು ಆನಿ ಸೊಂಡಿ ಮ್ಯಾಗ ಕುಂದ್ರಿಸಿ 1000 ಕಿಲೋಮೀಟರ್ 1 ಗಂಟೆದಾಗ ಸೈತ ಅಮೆರಿಕಕ್ಕೆ ಹೋಗಿ ಡೈರೆಕ್ಟರ್ ಇವಳ ಮಾತ ಕೇಳಿ ಏನೋ ಅಡ್ಡಗಾಲ ಆಗಿ ಇವಳ ಮಾತ ಕೇಳಿ ಅಡ್ಡಗಾಲ ಆಗಿ ನಿಂತಾರೆ ನಿನ್ನನ್ನು ಅಡ್ಡ ಮತ್ತೆ ಲೇ ನಿಮ್ಮ ಅವ್ನು ಕಿವಿಡ್ಸೋಳ ಮಗನೇ, ನನ್ನ ಕಡೆ ಯಾಕೆ ಬಂದಿ? ಅಲ್ಲೇ ನೀವು ಗುದ್ದಾಡ್ಸಾಯಿ ಹೋರಿ. ಅದು ಗಂಡಸರದಾಗ ಗಂಡು ಬಿಡಿ ಸತ್ತಿತ್ತು ಬಾ. ಓ DH ಬ್ರದರ್ ಸರ, ಈಗ ರೀ ಇವು ಎರಡಕ್ಕ ನಿಮ್ಮ ಮಾತಿನಾಗ ಸ್ವಲ್ಪ ತಿಳಿಸಿ ಹೇಳ್ರಿ, ತಿಳ್ಕೊಂಡ್ರ ಸರಿ ರೀ. ಇಲ್ಲದೇದ್ರ ನಾನು ಆನೆ ಸಂಡಿ ಯಾಕೆ ಏನ್ ಮಾಡ್ತಿ? ಕೊಯ್ತೀನಿ
ನನ್ನ ಹೆಸರು ಚೂರಿ ಚಿಕ್ಕಣ್ಣನೇ ಅಲ್ಲ. ಮಂದ ಆತದ ಕೊಯ್ದು ಇವಳ ಮಾತ ಕೇಳಿ ನನಗೇನ್ರ ಅಡ್ಡಗಾಲಾಗಿ ನಿಂತರೆ ಮಚ್ಚೆ ತಗೊಂಡು ಅಡ್ಡ ಸೀಳಿ ಹಾಕದಿದ್ದರೆ ನನ್ನ ಹೆಸರು ಬ್ಲಾಕ್ ಟೈಗರೇ ಅಲ್ಲ. ಬಪ್ಪರೆ ಮಗನ ಏನ್ ಅಡ್ಡಿ ಲೋಗು ಆಯ್ಕೊಂತುನ್ನು ಸುಳೆ ಮಗ ಕರೆದ ಅವಕಾಶ ಕೊಟ್ರ ಆ ಹೊತ್ತು ರಾತ್ರಿ ಛತ್ರಿ ಹಿಡ್ಕೊಂಡಿದ್ರಂತ. ಅದು ಇಂಥ ಸುಳೆ ಮಕ್ಕಳು ನೋಡಿ ಹೇಳಿರ್ಬೇಕಂತ ಕಾಣಿಸ್ತೈತಿ. ಅಯ್ಯೋ ಆಶಾ, ಕಣ್ಣಲ್ಲಿ ಏನೋ ಬಿತ್ತು. ಸರಿ ಆಯ್ತು, ಹೋಗ್ಲಾ ಬಂಟೆ. ಅರೆ ಹೋಗಂತಿದಿ ಬಾ ಅಂತಿದಿ, ಹೆಂಗಿದೆ ಊದೋಳು ನೀನೆ ಬಾರ್ಸೋಳು ನೀನೆ ಅಂದ್ರೆ ಹೆಂಗ? ಯಾರ ಒಂದು ಮಾಡು. ಇಲ್ಲ ನಾ ಓದ್ತೀನಿ, ನೀ ಬಾರ್ಸು. ಆಯ್ತು ನೋಡ್ರಿ, ಯಾವಾಗ ನೀವು ನನ್ನ ಕೈ ಹಿಡಿದು ಮನೆ ಹಾಡಿಕೊಂಡಿದ್ದೀರಲ್ಲ, ಅವಾಗಿಂದ ಈ ನನ್ನ ಮನಸ್ಸು ಹೃದಯ ಏನೇನು ರೈತರ ನಿಮಗೆ ಕೊಟ್ಟು ಬಿಟ್ಟಿನಿ. ಅದು ಅಲ್ಲದೆ ನಿಮ್ಮ ಜೊತೆ ಏನು ಒಂದೊಂದು ನಿಮಿಷ ಕಳೀತೀನಲ್ಲ, ಅವು ಒಂದೊಂದು ನಿಮಿಷ ಒಂದೊಂದು ಗಳಿಗೆ ಕಳೆದಂಗೆ ಆಗತ್ತೈತ್ರಿ ನನಗ. ಯಾವಾಗಲೂ ಒಟ್ಟು ನಿಮ್ಮ ಜೊತೆ ನಾ ಇದೇ ರೀತಿ ಸಂತೋಷವಾಗಿ ಇರಬೇಕು ಅಂತೀನಿ. ಆಯ್ತು, ನೀನೇನು ಕೃತಜ್ಞತೆ ಸಲ್ಲಿಸಬೇಕಾಗಿಲ್ಲ. ನಮ್ಮ ಪ್ರೀತಿಯ ಈ 2ನೇ ಸವಿನೆನಪಿಗಾಗಿ, 2ನೇ ದಿವಸದ ಸವಿನೆನಪಿಗಾಗಿ ಕೇಳಿ ಬರಲಿ ಸುಮಧುರದ ಕಂಠದ ಕೋಗಿಲೆ ಬಾಯಿಯಿಂದ ಒಂದು ಸಮಯವಾದ ಹಾಡು. ನೋಡ್ರಿ, ನಮಗ ಇವು ಎಲ್ಲ ಇವು ವರ್ಕೌಟ್ ಆಗಂಗಿಲ್ಲ. ನನಗೇನಿದ್ರೆ ಗಿಚ್ಚು ಗಿಲಿಗಿಲಿ. ಆಯ್ತು, ನಾವು ರೆಡಿನೇ ಅದೀವಿ. ಯಾಕಂದ್ರ ಮೊದಲ ನಮ್ಮ ಹೋರಿ ಹಸ್ಕೊಂಡ್ ಕುಂತಾವು. ಅನ್ನ ಎಸೆತಿ ಹೋರಿ ಹಸದೈತಿ. ಹೌದಾ? ಇನ್ನೊರ್ದಾಗ ಮಾಸ್ತರ ಹೋಯ್ ಕಡದಾರ ಕಡಿಲಿ.
ಕಾವೇರಿ. ನಿಮ್ಮ ಮಲ್ಲೇಶಣ್ಣ ಮದುವೆ ಮುಗಿಸ್ಕೊಂಡು ಇಷ್ಟು ಬೇಗ ಬಂದ್ಬಿಟ್ಟಿಯಾ? ಹೌದು, ಮತ್ತೆ ಲೇಟ್ ಆಗಿ ಬಂದ್ರೆ ಅತ್ತೆ ಬೈತಾರೆ ಅಂತ ಬೇಗನೆ ಬಂದ್ಬಿಟ್ಟೆ. ಮದುವೆ ಹೇಗಾಯ್ತು? ತುಂಬಾ ಚೆನ್ನಾಗಾಯ್ತು. ಅಣ್ಣ ನಿಮ್ಮನ್ನ ಕೇಳ್ದ, ಅದ್ಯಾವ್ದೋ ಸೊಸೈಟಿ ವಿಷಯದಲ್ಲಿ ಅರ್ಜೆಂಟ್ ಆಗಿ ಬೆಂಗಳೂರು ಹೋಗ್ಬೇಕಾಯ್ತು, ಅದಕ್ಕೆ ಹೋದ್ರು ಅಂತ ಹೇಳ್ದೆ. ನಿಮ್ಮ ಅಣ್ಣ ಅದೇನೋ 2ನೇ ಸಲ ಮದುವೆ ಬೇಡ ಅಂತ ಹಠ ಹಿಡಿದಂತೆ, ಕೊನೆಗೆ ಒಪ್ಪಿಕೊಂಡು ಆ ಕಲ್ಯಾಣ ಕಾರ್ಯ ಮುಗಿದೋಯ್ತಲ್ಲ, ಅಷ್ಟೇ ಸಂತೋಷ. ಹೌದ್ರಿ, ಸಾವಿತ್ರಿ ನಮ್ಮಣ್ಣ ಮನೆಯಲ್ಲಿ ಮಹಾರಾಣಿ ತರ ನೋಡ್ಕೊತಾ ಇದ್ದ. ಆದ್ರೆ ಅವಳು ಚೆನ್ನಾಗಿ ಬಾಳ್ವೆ ಮಾಡೋದಕ್ಕಾಗದೆ ವಿಷ ಕುಡಿದು ಸತ್ತು ಇಡೀ ಮನೆತನದ ಮರ್ಯಾದೆಯನ್ನೇ ಹಾಳು ಮಾಡಿಟ್ಲು ಆ ಮಹತ್ತಾಯಿ. ಈ ಬರೋ ಹೆಣ್ಣು ಕೂಡ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾಳೆ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಅಂತ ನಮ್ಮಣ್ಣ ಮದ್ವೆನೇ ಬೇಡ ಅಂತ ಕೊಳ್ತಿದ್ದ. ಏನೋ ಒಂದ್ಸಲ ವಿಷಯದ ಗಾಳಿ ಬೀಸೋಯ್ತು ಅಂದ್ ಮಾತಕ್ಕೆ ಪ್ರತಿ ಸಲ ಅದೇ ರೀತಿ ಅಲ್ಲ ಹುಡುಗಾಟ ಅಂತ ತಿಳ್ಕೊಂಡಿದ್ದ ನಾ ನಿಮ್ಮ ಅಣ್ಣ. ನಮ್ ಚಿಕ್ಕಪ್ಪನ ಇದೇ ಮಾತನ್ನ ಹೇಳ್ದ. ಸಾವಿತ್ರಿ ಯಾವುದೋ ವಿಷಯಕ್ಕಾಗಿ ತಾನಾಗಿ ವಿಷ ಕುಡಿದು ಸತ್ತಿರಬಹುದು, ಆದ್ರೆ ಇಡೀ ಊರು ಜನ ಎಲ್ಲ ನೀವೇ ಅವಳನ್ನ ಕೊಂದಿದ್ದೀರಿ ಅಂತ ಬೊಬ್ಬೆ ಹೊಡೆದ್ರು ಕೂಡ ಶೀಲಾ ನಿನ್ನ ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದಾಳೆ ಅಂದ್ಮೇಲೆ ಅವಳು ಎಂಥ ಒಳ್ಳೆ ಗುಣದವಳು ಇರ್ಬೋದು, ನೀನೇ ಚೆನ್ನಾಗಿ ವಿಚಾರ ಮಾಡುವಂತ ಚಿಕ್ಕಪ್ಪನೇ ತಿಳಿಸಿ ಹೇಳಿ ಮದುವೆ ಒಪ್ಸಿದ. ಒಳ್ಳೇದಾಯ್ತು ಬಿಡು. ಪಟ್ಟಿದ ಮೇಲೆ ಆ ಮನೆಗೆ ಒಂದು ಹೆಣ್ಣಿನ ಅವಶ್ಯಕವಾಗಿ ಬೇಕಾಗಿತ್ತು. ನಿಮ್ಮ ಚಿಕ್ಕಪ್ಪನೇ ಮುಂದೆ ನಿಂತ್ಕೊಂಡು ಆ ಕಲ್ಯಾಣ ಕಾರ್ಯ ಮಾಡಿದ್ದಾನಂದ್ರೆ ಅವರ ಹೆಸರಿಗೆ ತಕ್ಕಂತೆ ಧರ್ಮವಂತ ಧರ್ಮರಾಜನೇ ಕರೆ. ಮದ್ವೆಗೆ ನಮ್ ಸುಮಾ ಕೂಡ ಹಾಸ್ಟೆಲ್ ಬಂದಿದ್ಲು. ಹೌದಾ? ಹಾಗಾದ್ರೆ ಮನೆ ಕರ್ಕೊಂಡು ಬರೋದೈತಲ್ಲ ಕಾವೇರಿ. ನಾಳೆನೇ ಎಕ್ಸಾಮ್ ಇದೆ ಅಂತ ಅರ್ಜೆಂಟ್ ಆಗಿ ಹೋದ್ಲು. ಮಹೇಶ್ ಕೂಡ ಮದ್ವೆಗೆ ಬಂದಿದ್ದ. ಅವ್ನು ಎಂಥ ಲೋಫರ್ ಅಂತ ನನ್ಗೆ ಇವತ್ತು ಗೊತ್ತಾಯ್ತು. ಅವನ ವಿಷಯ ನಿನ್ಗೇನ್ ಗೊತ್ತಾಯ್ತು ಕಾವೇರಿ? ಮದ್ವೆಗೆ ಮೋಟಾರ್ ಬೈಕ್ ತೆಗೆದುಕೊಂಡು ಬಂದಿದ್ನಂತೆ. ಅದಕ್ಕೆ ಸುಮಾಳ್ ಹತ್ರ ಬಂದು ಬೈಕ್ ಮೇಲೆ ಕುತ್ಕೋ ಸಿಟಿಗೆ ಹೋಗಿ ಮಜಾ ಮಾಡಿ ಬರೋಣ ಅಂತ ಹೇಳಿದ್ನಂತೆ. ಅದಕ್ಕೆ ನಮ್ ಸುಮಾ ಕೆನ್ನೆಗೆ ಒಂದು ಬಾರ್ಸಿ ನನ್ನ ಹತ್ರ ಬಂದ್ ಹೇಳಿದ್ಲು. ಚೆನ್ನಾಗಿ ಕೆಲಸಿಗೆ ಬುದ್ಧಿ ಕಲಿಸಿದಾಳೆ ಆ ನನ್ನ ಮಗಳು. ಏನೇ ಕಾವೇರಿ, ಎಲ್ಲಿಗೆ ಹಾಳಾಗಿ ಹೋಗಿದ್ದಾಳೆ ಆ ನಿನ್ನ ಮಗಳು ಸುಮಾ ಹೊಯ್ಮಾಲಿ? ಮದುವೆ ಮನೆಯಲ್ಲಿ ಅಷ್ಟೊಂದು ಜನರ ಎದುರಿಗೆ ಮಹೇಶನ ಕೆನ್ನೆಗೆ ಹೊಡೆದು ಅವಮಾನ ಮಾಡಿದಾಳಂತಲ್ಲ, ಇದೆಲ್ಲ ಸಲಿ ಕಾಣಿಸುತ್ತೇನೆ ನಿನಗೆ? ಮೊದಲು ಚೆನ್ನಾಗಿ ಮಾತನಾಡೋದು ಕಲ್ಕೋ. ಸುಮಾ ಮಹೇಶನ ಕೆನ್ನೆಗೆ ಹೊಡೆದು ನಿನಗ್ಯಾರು ಹೇಳಿದ್ರು? ಮತ್ತಾರು ಹೇಳ್ತಾರೋ? ಮಹೇಶನ ನನ್ನ ಹತ್ರ ಬಂದು ಸುಮಾ ನನ್ನ ಕೆನ್ನೆಗೆ ಹೊಡೆದಿದ್ದಾಳೆ ಅಂತ ತುಂಬಾ ಮನಸ್ಸು ಬೇಜಾರು ಮಾಡ್ಕೊಂಡು ಹೋದ. ಮಹೇಶನಿಗೆ ಅವಮಾನ ಮಾಡಿ ಎಲ್ಲಿಗೆ ಹೋಗಿದ್ದಾಳೆ ಆ ಚಿನಾಲೆ? ಅತ್ತೆ, ನಮ್ ಸುಮಾಳಿಗೆ ಯಾಕಿಂತ ಕೆಟ್ಟ ಶಬ್ದಗಳಿಂದ ಮಾತಾಡ್ತಾ ಇದ್ದೀರಾ ನೀವು? ಮಹೇಶ ಬೇಗ ತೆಗೆದುಕೊಂಡು ಬಂದು ಹಿಂದೆ ಕುತ್ಕೋ ಸಿಟಿಗೆ ಹೋಗಿ ಸುತ್ತಾಡ್ಕೊಂಡು ಬರೋಣ ಅಂತ ಹೇಳಿದಂತೆ. ಹೀಗೆ ಕಂಡ ಉಡಾರ ಜೊತೆಗೆ ಸುತ್ತಾಡ್ಕೊಂಡು ಬಂದ್ರೆ ನಮ್ಮಪ್ಪ ಕೈ ಕಾಲು ಮುರಿದು ನಾಯಿಗೆ ಹಾಕ್ತಾರೆ ಅಂತ ಹೇಳಿದ್ರು. ಒತ್ತಾಯ ಮಾಡಿ ಕೈ ಹಿಡಿದು ಎಳೆದು ಬಲಾತ್ಕಾರ ಮಾಡೋದಕ್ಕೆ ಪ್ರಯತ್ನ ಪಟ್ಟಂತೆ. ಅದಕ್ಕೆ ಸುಮಾ ಕೂತ್ಕೊಂಡು ಮದ್ವೆಗೆ ಬಂದ ಜನ ಇಲ್ಲ ಅವ್ರ ಹತ್ರ ಓಡ್ ಹೋದ್ರು. ಅದಕ್ಕೆ ಕೆನ್ನೆ ಒಂದು ಬಿದ್ದಿದ್ದಾಳೆ. ಇದ್ರಲ್ಲಿ ತಪ್ಪೇನಿದೆ? ಹಾಗಾದ್ರೆ ನಿನ್ ತಮ್ಮ ಶಿವರಾಜ್ ಕಾಲೇಜಿಂದ ಬಂದ ತಕ್ಷಣ ಅವನ ಜೊತೆ ಚಕ್ಕಂದ ಆತಳಲ್ಲ ನಿನ್ನ ಮಗಳು, ಇದರಲ್ಲಿ ತಪ್ಪೇನು ಇಲ್ಲ ನೋಡು, ಹೌದಲ್ವಾ? ನಾಳೆ ನನ್ನ ತಮ್ಮನ ಜೊತೆ ಮದ್ವೆ ಆಗೋಳು. ಹಾಗಿದ್ಮೇಲೆ ಒಂದೆರಡು ದಿವಸ ಸಲ್ಕೆಯಿಂದ ಮಾತಾಡಿದ್ರೆ ತಪ್ಪೇನಾಯ್ತತೆ? ಅಂದ್ರೆ ಇವಾಗ ಆಗ್ಲೇ ನಿಮ್ಮ ತಮ್ಮನ ಜೊತೆ ನಿನ್ನ ಮಗಳ ಮದುವೆ ನಿಶ್ಚಿತಾರ್ಥ ಫಿಕ್ಸ್ ಮಾಡ್ಕೊಂಡಿದ್ದೀರಂತ ಕಾಣಿಸುತ್ತೆ. ಅವಳು ಯಾರನ್ನ ಮದುವೆ ಆಗೋದಕ್ಕೆ ಮೆಚ್ಕೊಂಡಿದ್ದಾಳ ಅವ್ರ ಜೊತೆ ಮದುವೆ ಆಗುತ್ತೆ. ಇದ್ರಲ್ಲಿ ತಪ್ಪೇನಿದೆ? ಹೌದಮ್ಮ, ಆ ದ್ರೌಪದಿ ಕೂಡ ತನಗೆ 5 ಜನ ಗಂಡಂದಿರು ಆಗ್ಬೇಕು ಅಂತ ಮೆಚ್ಕೊಂಡಿದ್ಲಂತೆ. ಅದೇ ರೀತಿ ನಿನ್ನ ಮಗಳು ಕಾಲೇಜಲ್ಲಿ ಅದೆಷ್ಟು ಜನರ ಜೊತೆ ಮೆಚ್ಕೊಂಡು ಚಕ್ಕಂದ ಆಡ್ಕೊಂತ ತಿರುಗುತ್ತಿದ್ದಾಳೆ ನಾಕಾನೆ. ಅದಲ್ಲದೆ ಸಿಕ್ಕ ಗಂಡಸರ ಜೊತೆ ಹಲಕಿಸ್ಕೊಂಡು ನೀನ್ ತಿರುಗಾಡ್ತಿದ್ದೀಯಲ್ಲ, ನಿನ್ನ ಚಾಳಿನ ಮಗಳಿಗಿದೆ. ಅದಕ್ಕೆ ಹಿರಿಯರು ಹೇಳಿದ್ದಾರೆ, ನೂಲಿನಂತೆ ಸೀರಿ ತಾಯಿಯಂತೆ ಮಗಳು ಅಂತ. ಅಮ್ಮ ಮೊದಲು ಚೆನ್ನಾಗಿ ಮಾತಾಡೋದು ಕಲ್ಕೋ. ವಯಸ್ಸಾದ್ರಲ್ಲಿ ವಿವೇಕ ಅನ್ನೋದು ಇನ್ನೂ ಮೂಡಿ ಬಂದಿಲ್ಲಲ್ಲ? ಹೌದಪ್ಪ, ಹೌದು, ನನಗಿನ್ನೂ ವಿವೇಕ ಅನ್ನೋದು ಮೂಡಿ ಬಂದಿಲ್ಲ. ನಾನು ಮಾತಾಡೋದು ನಿನಗೆ ಯಾವುದು ಸರಿನೇ ಕಾಣೋದಿಲ್ಲ. ಯಾಕೆ ಹೇಳು? ಮೊದಲೇ ಮಲತಾಯಿ ನಾನು. ಹಾಗಿದಾಗ ನನ್ನ ಮಾತು ಹೇಗಪ್ಪ ನಿನಗೆ ಚೆನ್ನಾಗಿ ಕಾಣಿಸುತ್ತೆ ಅದನ್ನ ಹೇಳು. ಮಲತಾಯಿ ಅಂದ್ರೆ ಸುಮ್ಮನೆ ಬಿಟ್ಟಿರಿ. ನನ್ನ ಎತ್ತ ತಾಯಿ ಏನಾದ್ರೂ ಈ ರೀತಿ ಮಾತನಾಡಿದ್ರೆ ನಾಲಿಗೆ ಕಿತ್ತು ಕೈಯಲ್ಲಿ ಕೊಡುತ್ತಿದ್ದೆ. ಜನರ ಬಾಧಕ್ಕೆ ಗುರಿಯಾಗಬೇಕಾಗುತ್ತಂತ ನೀನೇ ವರ್ತನೆ ಮಾಡಿದ್ರು. ಬಾಯಿ ಮುಚ್ಕೊಂಡು ಹೋಗ್ತಾ ಇದೀರಿ ನೋಡು, ಅದಕ್ಕೆ ನೀವು ಚೆಲ್ಲಾಟ ಆಗೈತಿ. ಇವಾಗ ನಾನೇನು ಕೆಟ್ಟ ವರ್ತನೆ ಮಾತಾಡಿದೆ ಅಂತ ತಿಳ್ಕೊಂಡು ಈ ರೀತಿ ಬಾಯಿ ಉದ್ದುದ್ವಾಗಿ ಮಾತಾಡ್ತಾ ಇದ್ದೀಯ ನೀನು? ಇನ್ನೇನಮ್ಮ ಉಳಿದೈತಿ ಮಾಡೋದು?
ಕಾವೇರಿಗೆ ಹೆಜ್ಜೆ ಹೆಜ್ಜೆಗೆ ಚಿತ್ರ ವಿಷಯ ಕೊಟ್ರು. ಗಂಜಿ ಕುಡಿದರ ಪರವಾಗಿಲ್ಲ, ಗಂಡನ ಮನೆಯಲ್ಲೇ ಸಂದ ತಿಳಿದು ನನ್ನ ಬಾಳ ಸಂಗಾತಿಯಾಗಿ ಯಾವುದನ್ನು ತೋರಿಸಿಕೊಡದೆ ಈ ಮನೆ ಮರ್ಯಾದೆ ಕಾಪಾಡಿಕೊಂಡು ಹೋಗುವ ಮೇಲೆ ಇಲ್ಲದ ಅಪರಾಧ ಹೊರಿಸಿ ಅನ್ಯೋನ್ಯವಾಗಿರುವ ಗಂಡ ಹೆಂಡತಿರ ಮಧ್ಯೆ ಅನ್ಯಾಯವಾಗಿ ವಿರಸಾಡಿಸಲು ನಾಚಿಕೆ ಆಗದಲ್ವಾ ನಿನ್ನ ಜನ್ಮಕ್ಕೆ ಇಷ್ಟು? ನೀನ್ ಬೇಕಾದಷ್ಟು ಕೂಗಾಡು, ನೀನ್ ಬೇಕಾದಷ್ಟು ನನ್ ಬೈ, ನನಗೆ ನಿಮ್ಮೆಯ ಕೋಪನೇ ಬರೋದಿಲ್ಲ. ಯಾಕೆಂತ ಕೇಳು, ಚಿಕ್ಕ ವಯಸ್ಸಲ್ಲೇ ನಿನ್ನ ತಾಯಿ ತೀರಿ ಹೋದ್ಮೇಲೆ ನಿಮ್ಮ ಅಪ್ಪ ನನ್ನ ಕಟ್ಕೊಂಡು ಈ ಮನೆಗೆ ಬಂದಾಗ ನೀನು ಸಣ್ಣ ಕೂಸಿದ್ದಿ. ಅವಾಗಿಂದ ಹಿಡ್ಕೊಂಡು ಇವಾಗಿನವರೆಗೂ ನನಗೆ ತುತ್ತು ಬೆಳೆಸಿದ್ದೇನೆ ಅಂದ್ಮೇಲೆ ನನಗೆ ಯಾವುದೇ ರೀತಿ ಬೇಜಾರು ಇಲ್ಲ. ಬಟ್ ಸುಮಾಳ ಮದುವೆ ಮಹೇಶನ ಜೊತೆನೆ ಆಗ್ಬೇಕು. ಅದನ್ನ ಬಿಟ್ಟು ಬೇರೆ ಒಂದ್ ಜೊತೆ ಮದುವೆ ಮಾಡೋದಕ್ಕೆ ನೀವಿಬ್ರು ತೀರ್ಮಾನ ಮಾಡ್ಕೊಂಡು ನಿಂತಿದ್ದೆ ನಿಜವಾದ್ರೆ ನಾನು ಯಾವ ಸಮಯದಲ್ಲಿ ಯಾರಲ್ಲಿ ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಇವಳಾಡೋ ಮಾತು ನೋಡಿದ್ರೆ ನನಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಮದುವೆ ವಿಷಯದ ಬಗ್ಗೆ ಸುಮಾಳ ಬಗ್ಗೆ ಚರ್ಚೆ ಮಾಡಿದೆ. ಅದಕ್ಕೆ ಅವಳು ಮಹೇಶನ ಮದ್ವೆ ಆಗಲ್ಲ, ಮದ್ವೆ ಆದ್ರೆ ಶಿವರಾಜ್ ಮಾವನನ್ನೇ ಆಗ್ತೀನಿ ಅಂತ ಹೇಳ್ಬಿಟ್ಲು. ಹಾಗೆ ನಾನು ಒತ್ತಾಯದಿಂದ, ಬಲವಂತದಿಂದ, ಮೋಸದಿಂದ ಮಹೇಶನ ಜೊತೆ ಮದ್ವೆ ಆಗುವಂತ ಪ್ರಸಂಗ ಬಂದ್ರೆ ಅವನ್ ತಾಳಿ ಕೊಟ್ಟೋದು ನನಗಲ್ಲ, ನನ್ನ ಹೆಣಕ್ಕೆ ಅಂತ ನಿಷ್ಠುರವಾಗಿ ಹೇಳಿದ್ಲು. ಗೊತ್ತಾ? ನೀನ್ ಯಾಕೆ ಭಯ ಬೀಳ್ತಿ ಕಾವೇರಿ? ಶಿವರಾಜ ಚೆನ್ನಾಗಿ ಅಭ್ಯಾಸ ಮಾಡ್ಯಾನ. ಈ ವರ್ಷ ಪರೀಕ್ಷೆಯಲ್ಲಿ ಫಸ್ಟ್ ಬಂದೇ ಬರ್ತಾನ. ಅವ್ರ ಮುಂದೆ ನನ್ನ ಮಗಳ ಮದುವೆ ವಿಷಯ ಮಾತಾಡಿ ಆದಷ್ಟು ಬೇಗ ಮದುವೆ ಮಾಡಿಸರಾಯ್ತು ಕಾವೇರಿ. ಕಾವೇರಕ್ಕ, ಕಾವೇರಕ್ಕ, ಎಕ್ಸಾಮ್ ಮುಗಿಸ್ಬಣ್ಣವ್ರು ಡಿವರ್ ಆದ್ರಂತ. ಆಶಾ, ಏನ್ ಹೇಳಕತ್ತೀವ ನೀನು? ಹೌದಕ್ಕ, ಇವತ್ತೇನೋ ಕೊನೆ ಪರೀಕ್ಷೆ ಇತ್ತು ಅಂತೆ. ಯಾರೋ ಸ್ಕಾಡ್ ಕೈಲ ಸಿಕ್ಕು ಡಿವರ್ ಆದ್ರಂತೆ. ಈ ವಿಷಯ ನಿನ್ಗೆ ಯಾರು ಹೇಳಿದ್ರಮ್ಮ ಆಶಾ? ಈಗ ತಾನೇ ಶಿವಣ್ಣ ಊರಿಂದ ಬಂದ, ತಂದೆಯವರ ಸಮಾಧಿ ಮುಂತು ಅಳ್ತಾ ಇದ್ದ. ಅದು ನೋಡಿ ಮಲ್ಲೇಶನ ಈಗ ತಾನೇ ನನಗೆ ಈ ಸುದ್ದಿ ಹೇಳಿ ಅವ್ರ ಹತ್ರ ಓಡಿ ಹೋದ. ಓಹೋ, ವಿಧಿಯ ಆಟ. ನಾವೊಂದು ವಿಚಾರ ಮಾಡಿ ಕುಳಿತರಲ್ಲೇ ತಾನೊಂದು ಆಗಿರುತ್ತದೆ. ಹಾ, ನಡ್ರಿ ಎಲ್ಲರೂ ಕೂಡಿಕೊಂಡು ಅಲ್ಲಿಗೆ ಹೋಗೋಣ.